ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಗಿದ್ದೀಯವ? ಏನೋ ಇದೀವಿ ಸರ್, ಏಜ್ ಬೇರೆ ಆಗಿದೆ, ಏನೋ ಬದುಕಿದೀವಿ ಸರ್, ಸಾಯ್ಲಿಲ್ಲ ಸರ್ ಇನ್ನ. ಯಾಕವ ಹಾಗೆ ಮಾತಾಡ್ತೀಯಾ? ಏನ್ ಸರ್, ಮನೇಲಿ ನೆಮ್ಮದಿ ಇಲ್ಲ, ಮಕ್ಳಿಂದ ನೆಮ್ಮದಿ ಇಲ್ಲ, ಮುಟ್ಕೊಂಡನ ಇಲ್ಲ. ನನಗೆ ಏಜ್ ಆಗಿದೆ, ಬುದ್ಧಿ ಮನಸ್ಸ ಮಗುನ್ ಮಾಡ್ಕೊಂಡು ಈ ನೋವು ಅನುಭವಿಸ್ತಾ ಇದ್ದೀನಿ ಸರ್ ನಾನು. ಸಮಾಧಾನ ಮಾಡ್ಕೊಳ್ಳವ, ನಾನು ಮಾತಾಡ್ತೀನವ, ಸಮಾಧಾನ ಮಾಡ್ಕೊಳ್ಳವ. ನೋಡಿ, ದೊಡ್ಡ ದೊಡ್ಡ ದೊಡ್ಡವರಿದ್ದೀರಿ. ನಿಮ್ಮ ಆಶೀರ್ವಾದ. ಸಂಬಂಧ ಕೊಟ್ರು ಸರ್, ಸಂಬಂಧ ಕೊಟ್ರು, 22 ವರ್ಷಕ್ಕೆ ಮದುವೆ ಮಾಡಿದ್ರು. ಸಂಬಂಧದಿಂದ ಆಯ್ತು, ನಾನು ಮಾತಾಡ್ತೀನಿ. ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಸಮಾಧಾನವಾಗಿರಿ. ಎಲ್ಲದಕ್ಕೂ ಒಂದು ದಾರಿ ಇದೆಯವ, ಅಳಬೇಡಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಯಾರು ಹೇಳಿದ್ರು ಈ ಕಾರ್ಯಕ್ರಮ? ನೋಡ್ತಾ ಇದ್ದೀವಿ, ಆದ್ರೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸರ್. ಇರ್ಲವಾ, ಕಾರ್ಯಕ್ರಮದ ಬಗ್ಗೆ ಯಾರು ಹೇಳಿದ್ರು ನಿಮಗೆ? ಅಥವಾ ಲೈವ್ ಅಲ್ಲಿ ನೋಡ್ತೀನಿ, ಮೊಬೈಲ್ ಅಲ್ಲಿ ನೋಡ್ತೀನಿ ಸರ್ ನಾನು. ಅಕಸ್ಮಾತ್ ಆಗಿ ಸಿಕ್ಕಿದ್ದ? ಹೌದು ಸರ್. ಇರ್ಲವಾ, ಎಷ್ಟು ವಯಸ್ಸು? ನನ್ಗೆ ವಯಸ್ಸಾಗಿದೆ ಸರ್, ಇಲ್ಲ ಅಂತಾನೆ 60 ಆಗಿದೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಯ್ಯೋ, ಅದರಲ್ಲಿ ಏನು ತಪ್ಪಿಲ್ಲವಾ? ಆಯ್ತು, ನಿಮ್ಮ ಊರು ಯಾವ್ದು? ವಾರ್ತಾ ಸರ್ ಯಲಹಂಕ ಸರ್ ನಮ್ದು. ಬೆಂಗಳೂರವ್ರೆ? ಹೌದು ಸರ್. ಹೇಳ್ತಾ ಏನಾಯ್ತವ? ಏನಿಲ್ಲ ಸರ್, ನನ್ ಸ್ವಲ್ಪ ಇದ್ರದ್ದು ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಸರ್, ಸಂಸಾರದ್ದೇ ನಾನು ಹೇಳ್ತಾ ಇರೋದು ಸರ್, ಬೇರೆಯವ್ರ ಸುದ್ದಿ ಬೇಡ, ನನ್ ಸುದ್ದಿನೇ. ನಾನು ಸ್ವಲ್ಪ ಸಂಸಾರದಲ್ಲಿ ಸ್ವಲ್ಪ ತಾಪತ್ರಯ ಸರ್ ನನಗೆ. ಮೊದ್ಲಿಂದ ಹೇಳವ. ನನಗೆ 22 ವರ್ಷಕ್ಕೆ ಮದ್ವೆ ಮಾಡಿದ್ರು ಸರ್. ನನಗೆ 22 ವರ್ಷದಿಂದ ಗಂಡನಲ್ಲಿ ಸುಖ ಇಲ್ಲ ಸರ್, ಹೊಟ್ಟೆಗೆ ತಂದಾಗ್ತಿರ್ಲಿಲ್ಲ, ಏನು ಇಲ್ಲ ನನಗೆ. ಅಪ್ಪ ಅಮ್ಮ ನೋಡ್ ಮದುವೆ ಮಾಡಿದ್ದ? 22 ವರ್ಷಕ್ಕೆ ಮಾಡಿದ್ರು ಸರ್ ನನಗೆ. ಅಲ್ಲ, ಅಪ್ಪ ಅಮ್ಮ ನೋಡ್ ಮದುವೆ ಮಾಡಿದ್ದ? ಹೌದು ಸರ್, ಸಂಬಂಧಕ್ಕೇನೆ ನಮ್ಮ ತಂದೆಯವ್ರ ತಂಗಿ ಮಗನಿಗೆ ಮಾಡಿರೋದು ಸರ್ ಅದು. ಅದ್ರಿಂದ ಸ್ವಲ್ಪ ಅವರು ಆವಾಗ್ಲಿಂದ ನನಗೆ ಸರಿಯಾಗಿ ಹೊಟ್ಟೆಗೆ ತಂದಾಗ್ತಿರ್ಲಿಲ್ಲ. ನನ್ ದೊಡ್ಡ ಚಿಕ್ಕ ಮಗ ಸ್ವಲ್ಪ ಎದ್ದ ಮೇಲೆ ಸ್ವಲ್ಪ ನನ್ಗೆ ಹೊಟ್ಟೆಗೆ ತಿನ್ನೋದಕ್ಕಾಗಿರೋದು. ಚಿಕ್ಕ ಮಗನಿಂದ ತಂದಾಗ್ತಿರ್ಲಿಲ್ಲ ಅಂದ್ರೆ ಯಾಕೆ ತಂದಾಗ್ತಿರ್ಲಿಲ್ಲ? ಅಂದ್ರೆ ಅವ್ರಿಗೆ ಇದ್ರು ಅವ್ರು ಸ್ವಲ್ಪ ಸ್ವಲ್ಪ ಅಷ್ಟು ಚೂಟಿ ಆದವ್ರಲ್ಲ ಸರ್. ನನ್ ಕುಡಿತಾ ಇದ್ರ? ಇಲ್ಲ ಸರ್, ಕುಡಿಯೋದಿತ್ತು. ಸಿಗರೇಟ್ ಸರ್, ಸಿಗರೇಟ್ ಅವ್ರು ಕುಡಿಯೋದು. ಯಾರಲ್ಲಿ ಪಕ್ಕದಲ್ಲಿರೋದು ಯಾರವ? ಮಗಳು ಸರ್. ಮಗಳು. ಆಯ್ತು, ಒಳ್ಳೇದಾಗ್ಲಿ. ಸಿಗರೇಟ್ ಸೇರ್ತಾ ಇದ್ರು ಅಥವಾ ಅಂದ್ರೆ ದುಡಿಮೆ ಮಾಡ್ತಿದ್ದ? ಹೌದಾ? BMTC ಕಂಡಕ್ಟರ್ ಸರ್. ಅದ್ರಿಂದ ನಾನು ಹೇಳ್ತಾ ಇಲ್ಲ. ಮತ್ತೆ ಬಂದಿದ್ದ ಹಣ ಮನೆಗೆ ತಂದಾಕ್ದೇನೆ ಏನ್ ಮಾಡ್ತಿದ್ರು? ಚಟನೂ ಇಲ್ಲ ಅಂತೀರ, ಮತ್ತೇನ್ ಮಾಡ್ತಿದ್ರು? ಅವ್ರು ಸ್ವಲ್ಪ ಕೊಡ್ತಿದ್ರು ಸರ್, ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಮಗನೇ ತಗೊಂಡು, ಚಿಕ್ಕ ಮಗನೇ ತಗೊಂಡು, ಅವಂದು ತಗೊಂಡು ಸಂಸಾರ ಮಾಡ್ತಿದ್ದ ಸರ್. ಮಗ ಚಿಕ್ಕ ಮಗ ಮಾಡ್ತಾ ಇದ್ದ ಸರ್. ದೊಡ್ಡ ಮಗಂದೇನಿಲ್ಲ, ದೊಡ್ಡ ಮಗ ಅಮ್ಮ ಸಾಕೊಂಡಿದ್ರು, ಅಮ್ಮನೇ ನೋಡ್ಕೊಳ್ತಾ ಇದ್ರು. ಅವ್ನ ಅಮ್ಮನ ಸತ್ತು 1 ವರ್ಷ ಆಗೋಯ್ತು. ಮೊನ್ನೆ ನನ್ನಿಂದನೇ ಸತ್ತೋದ್ರು, ನಮ್ಮಮ್ಮ ನನ್ನಿಂದನೇ ಸತ್ತೋದ್ರು. ನಿನ್ ಕಷ್ಟನೂ ಹೇಳ್ಕೊಂಡು ಅಮ್ಮನ್ನು ಸಾಯಿಸ್ಬಿಟ್ಟೆ ಅಂತ ಇದ್ ಮಾಡ್ತಾರೆ. ಯಾಕೆ ನಿಮ್ಮಿಂದ ಯಾವ ರೀತಿ? ಅಂದ್ರೆ ನಾನ್ ಸ್ವಲ್ಪ ಕಷ್ಟ ಸುಖ ಹೇಳ್ಕೊತಿದ್ದೆ ಸರ್ ನಮ್ಮ ಅಮ್ಮನ ಹತ್ರ. ಫಸ್ಟ್ ಇಂದಾನು ಹೇಳ್ಕೊತಾ ಇರ್ಲಿಲ್ಲ ನಾನು. ಇವಾಗ ಆಮೇಲೆ ಸ್ವಲ್ಪ ಕಷ್ಟ ಜಾಸ್ತಿ ಆಗಿರೋದ್ರಿಂದ ಅಮ್ಮನ ಹತ್ರ ಈ ತರ ಮಾಡ್ತಾನೆ ನೀನ್ ಹಳೆ ಅಂತ ಹೇಳ್ಬಿಟ್ಟು ಹೇಳ್ಕೊಂತಿದ್ದೆ ಸರ್ ನಾನು. ಎಷ್ಟು ವರ್ಷ ಆಯ್ತವ ಅವ್ರು ತೀರ್ ಹೋಗಿ? ನಮ್ 1 ವರ್ಷ ಆಯ್ತು ಸರ್. ನಮ್ಮ ಅಪ್ಪ ಸತ್ತಾಗ್ಲಿಂದ, ನಮ್ಮ ಅಮ್ಮ ಸತ್ತಾಗ್ಲಿಂದ ಇದ್ದಿದ್ದು ತುಂಬಾನೇ ಕಷ್ಟ ಆಗೋಯ್ತು ಸರ್. ನಮ್ ಪೆನ್ಷನ್ಗಳು ಬರಲ್ಲ ಸರಿಯಾಗಿ. ಆ ಬುದ್ಧಿಮಾನತೆ ಮಗುನ್ ಇಟ್ಕೊಂಡು ಅವಳನ್ನು ಸರಿಯಾಗಿ ಮಾತಾಡ್ಸಲ್ಲ, ಏನೋ ಪೆನ್ಷನ್ ದುಡ್ಡು ತಗೊಂಡು. ಕೇಳಿಸ್ಕೊಳ್ಳುವ, ನೀವು ಶುರುವಿನಿಂದ ಹೇಳ್ದೆ ನನಗೇನು ಅರ್ಥ ಆಗಲ್ಲ. ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡವ. ಹೇಳಿ ಸರ್. ಗಂಡ ತಂದಾಗ್ತಿರ್ಲಿಲ್ಲ, ಆಯ್ತು, ಚಿಕ್ಕ ಮಗ ನೋಡ್ಕೊಳ್ತಾ ಇದ್ದ. ಇಲ್ಲಿ ಮಕ್ಕಳು ಎಷ್ಟು ಜನ? ಮಕ್ಳು ಎಷ್ಟು ಜನನವ? 3 ಜನ ಇದ್ದಾರೆ ಸರ್ ನಂಗೆ. 2 ಗಂಡು ಮಕ್ಕಳು, 1 ಹೆಣ್ಣು ಮಗಳ? ಸರ್. ಓಕೆ, 2 ಗಂಡು ಮಕ್ಕಳು. ಈಗ ಅಂದ್ರೆ ಅವರಿಂದನೇ ಸಮಸ್ಯೆನಾ? ಇಲ್ಲ ಸರ್, ಅವರಿಂದ ನನಗೆ ಸಮಸ್ಯೆ ಇಲ್ಲ ಸರ್. ಅಂದ್ರೆ ನನ್ ಪ್ರಾಬ್ಲಮ್ ಆಗಿರೋದ್ರಿಂದ ನನ್ ಜೀವನ ಕಷ್ಟ ಆಗ್ತಾ ಇದೆ ಅಂತ ಅಷ್ಟೇ ಸರ್ ನಾನು ಹೇಳ್ಕೊತಾ ಇರೋದು. ನಿಮ್ಮ ಯಜಮಾನ್ರೆ ಏನಾದ್ರು? ಅವ್ರ ಮಗಳ ಮನೇಲಿ ಇದ್ದಾರೆ ಸರ್. ಇವಾಗ ಸ್ವಲ್ಪ ಅವ್ರಿಗೆ ಸಿಗರೇಟ್ ಕುಡ್ದು ಹಾರ್ಟ್ ಪ್ರಾಬ್ಲಮ್ ಆಗೋಗಿ, ಇಲ್ಲ ಪ್ಯಾರಾಲಿಸ್ ಆಗಿ ಅವ್ರು ಇವಾಗ ಇಲ್ಲಿ ಇರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಗನ ಮನೆ ಸೇರ್ಕೊಂಡಿದ್ದಾರೆ ಸರ್. ಇವಾಗ ಏನು ಕುಡ್ದು? ಅವ್ ಸಿಗರೇಟ್. ಓಹೋ, ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅದು ಹೋಗಿ ಮಾತ್ರೆಗಳು ಅವರೇ ಕೊಡಿಸ್ತಾ ಇದ್ರು, ಅವರೇ ಇದ್ ಮಾಡ್ತಾ ಇದ್ರು. ಈಗ ನನ್ನ ಹತ್ರ ಇರ್ತಿರ್ಲಿಲ್ಲ. ಬಂದ್ರೆ ಮಗಳ್ ಬೈಯೋದು, ಕೆಟ್ಟ ಮಾತೆಲ್ಲ ನನ್ ಬೈಯೋದು. ಈ ಸಮಾಧಾನವಾಗಿ ಇಲ್ಲಿ ಬಂದ್ರೆ ಇರೋದಿಲ್ಲ. ಮಾಡೋದಕ್ಕೇನ್ ತೊಂದ್ರೆ ಇಲ್ಲ ಸರ್. ನನ್ ತಂಗಿ ಸ್ವಲ್ಪ ರೇಷನ್ಗೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಅದ್ರಿಂದ ಸ್ವಲ್ಪ ಅದನ್ನ ಇಟ್ಕೊಂಡು ಪೆನ್ಷನ್ ದುಡ್ಡು ತಗೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್ ನಾನು. ಪೆನ್ಷನ್ ನಿಮ್ದ ನಿಮ್ಮ ಯಜಮಾನ್ರದ? ಏನ್ ಸರ್?
ಪೆನ್ಷನ್ ನಿಮ್ದ ನಿಮ್ಮ ಯಜಮಾನ? ಪೆನ್ಷನ್ ಅವ್ರದ್ದು 2,000 ಬರುತ್ತೆ. ನಮ್ದು ಸೀನಿಯರ್ ಸಿಟಿಜನ್ ಪೆನ್ಷನ್, ಅವಳದು ಅಂಗವಿಕಲ ಪೆನ್ಷನ್ ಸರ್. ಇಲ್ಲಿ ಅಂಗವಿಕಲೆ ಯಾರು? ಮಗಳು ಸರ್, ಅಮಿತಾ ಅಂತ. ಓಕೆ, ಮಗಳು ಮನೇಲಿ ಇದ್ದಾರೆ ಅಂದ್ರಲ್ಲ, ಅದ್ಯಾವ ಮನೆ? ಅವ್ನ ಮಗಳು ಮನೇಲಿ ಇದ್ದಾಳೆ ಸರ್. ಮಗಳು ಅಲ್ಲವಾ, ಈಗ ಪಕ್ಕದಲ್ಲಿರೋರು ಯಾರವ? ಮಗಳು ಸರ್, ಮಗಳು ಸರ್. ಆಕೆನೆ ಅಂಗವಿಕಲೇನ? ಹೌದು ಸರ್. ನಿಮ್ಮ ಯಜಮಾನ್ರು ಕೇಳಿಸ್ಕೊಳ್ಳವ, ನಿಧಾನ ಮಾತಾಡವ. ಹಾ ಸರ್. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಎಂದವ? ಇವಾಗ ಮಗನ್ ಮನೇಲಿ ಇದ್ದಾರೆ ಸರ್, ಚಿಕ್ಕ ಮಗನ್ ಮನೆಯಲ್ಲಿ. ಆಯ್ತು, ಈಗ ಮಗಳಿಗೆ ಮದ್ವೆ ಆಗಿಲ್ವಾ? ಇಲ್ಲ ಸರ್, ಅವಳ ಇದ್ರದಿಂದ ಆತರ ಮಾಡಿಲ್ಲ ಸರ್. ನಾನು ಏನ್ ಅಂಗವಿಕಲೆ ಅಂದ್ರೆ ಏನ್ ಪ್ರಾಬ್ಲಮ್ ಅವ? ಸ್ವಲ್ಪ ಬುದ್ಧಿಮಾನತೆ ಹುಡುಗಿ ಸರ್. ಅಂದ್ರೆ ಸ್ವಲ್ಪ ಒಂದು 4 ಒಂದು 8 ಭಾಗದಲ್ಲಿ ಮೋಸ ಮಾಡಿದ್ದಾರೆ. ಎಲ್ಲ ಸ್ವಲ್ಪ ಚೂಟಿಯಾಗೂ ಇದ್ದಾಳೆ. ಆದ್ರೆ ಒಂದ್ ಸ್ವಲ್ಪ ಫಿಟ್ಸ್ ಬರುತ್ತೆ. ಮಾತ್ರೆಗಳೆಲ್ಲ ಕೊಡಿಸ್ತಾ ಇದ್ದೀನಿ. ಆ ಮಾತ್ರೆಗಳು ಕೊಡ್ಸೋದಕ್ಕೂ ತಾಪತ್ರಯ. ನನ್ಗೆ 1,400 ಅವಳು ಪೆನ್ಷನ್ ಬರುತ್ತೆ, ಅವಳಿಗೆ ಆಗತ್ತೆ ಅದು. ಆಕೆಗೆ 1,400 ತಿಂಗಳಿಗೆ ಬರುತ್ತೆ? ಹೌದು ಸರ್, ಅದು ನಾನೇ ಮಾಡಿಸ್ದೆ, ಓಡಾಡಿ ಮಾಡಿಸ್ದೆ. ಓಕೆ, ನಿಮ್ಗೆ 40 ವರ್ಷ, ಮಗಳಿಗೆ ಎಷ್ಟು ವರ್ಷನವ? ಮಗಳಿಗೆ 40 ವರ್ಷ ಸರ್. ಓಹೋ, ಬಟ್ ಈಗ ಮಕ್ಕಳು ನಿಮ್ ಕಡೆ ಅಥವಾ ಅವ್ರ ತಂಗಿ ಕಡೆ ಅಂದ್ರೆ ನಿಮ್ ಮಗಳ ಕಡೆ ಗಮನ ಕೊಡಲ್ವಾ? ಇಲ್ಲ ಸರ್, ಎಷ್ಟಿದ್ರು ನಾನೇ ಸರ್. ಇಲ್ಲೆಲ್ಲ ನೋಡ್ತಾರೆ, ನಮ್ಮ ಮನೆ ಹತ್ರ ಎಲ್ಲ ನೋಡ್ತಾರೆ ಸರ್, ನಾನು ಹೆಂಗ್ ಜೀವನ ಮಾಡ್ತಾ ಇದ್ದೀನಿ ನೋಡ್ತಾರೆ ಸರ್. ಯಾಕೆ ಮಕ್ಕಳು ತಂಗಿ ಅವ್ರಿಗೂ ನಡಿಬೇಕಲ್ಲ ಸರ್. ಒಬ್ಬ ಮನೇಲಿ ಏನು ದೊಡ್ಡ ಮಗ ಏನಷ್ಟು ಅವನ್ ಜೀವನ ಅವ್ನ್ ಮಾಡ್ತಾ ಇದ್ದಾನೆ, ಇವನ್ ಜೀವನ ಇವ್ನ್ ಮಾಡ್ತಾ ಇದ್ದಾನೆ. ನನ್ನ ಹತ್ರ ಇಲ್ಲ. ಸ್ವಲ್ಪ ಫಸ್ಟ್ ಅಲ್ಲಿ ನನಗ್ ಸೊಸೆಗೂ ಹಣಿಲಿಲ್ಲ. ಫಸ್ಟ್ ಅವ್ರು ಬೇರೆ ಹೋದ್ರು, ಇವಳು ಇವಂಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ್ರು ಅವರು. ಸರಿ, ನಾನೇನು ಅವ್ರ ಮನೆ ಹತ್ರ ಇವಾಗ ಬೇರೆ ಮನೆ ಮಾಡ್ದಾಗ್ಲಿಂದಾನು ನನಗ್ ಮನೆ ತೋರ್ಸಿಲ್ಲ ಸರ್. ಓಹೋ, ಅಂದ್ರೆ ಮದುವೆ ಆಗಿ ಬಂದಾಗ ನಿಮ್ಮ ಕೊನೆ ಮಗಳು ಈ ರೀತಿ ಮನೇಲೇ ಇದ್ದಾಳೆ ಅನ್ನೋದು ನಿಮ್ಮ ಸೊಸೆಗೆ ಸ್ವಲ್ಪ ಕಷ್ಟ ಆಗ್ತಿತ್ತು? ಹೌದು ಸರ್. ಅದನ್ನ ಬಾಯ್ಬಿಟ್ಟು ಹೇಳಿದ್ರ ಅವರು? ಇಲ್ಲ ಸರ್, ಹೇಳುದು ಅಂತ ಹೇಳ್ತಾ ಇದ್ದಾರೆ ಸರ್. ಅದು ತೊಂದ್ರೆನೆ ನನ್ ಮಗಳಿರೋದ್ರಿಂದ. ಅದಕ್ಕೆ ನಾವಿಬ್ರೇ ಇದೀವಿ ಸರ್ ಇವಾಗ ಈ ಮನೆ. ಓನ್ ಹೌಸ್, ಅದು ಅಕ್ಕ ತಂಗಿದ್ದೀರಿ ಮಾಡ್ಕೊಟ್ರು ನಮ್ಗೆ. ಚಿಕ್ಕ ತಂಗಿನು ದೊಡ್ಡ ತಂಗಿದ್ದೀರಿ ಇಬ್ರು. ಇವಾಗ ನನ್ ದೊಡ್ಡ ತಂಗಿನ ಸ್ವಲ್ಪ ಮನೆ ಹೆಲ್ಪ್ ಮಾಡ್ತಿದ್ದಾಳೆ ಸರ್. ನಿಮ್ ಮಗಳು ಮನೆ ಕೆಲಸ ಎಲ್ಲ ಮಾಡ್ತಾರ? ಏನು ಇಲ್ಲ ಸರ್, ಅವಳ ಕೈಲಿ ಏನು ಆಗಲ್ಲ. ಎಷ್ಟೊತ್ತಿದ್ರು ನಾನೇ ಮಾಡ್ಬೇಕು ಸರ್. ಏನೋ ಮನ್ಸ್ ಬಂದ್ರೆ ಮಾಡ್ತಾಳೆ, ಮನ್ಸ್ ಬರಲ್ಲ ಅಂದ್ರೆ ಅವ್ಳು ಮಾಡಕ್ ಹೋಗಲ್ಲ ಸರ್. ಬಲಂತ ಮಾಡಕ್ ಹೋಗಲ್ಲ ಸರ್ ನಾನು ಅವಳಿಗೆ. ಹೌದವ. ಪಾಪ. ಅಂದ್ರೆ ಈಗ ಮಕ್ಕಳು ಬಂದು ಹೋಗೋದನ್ನು ಮಾಡಲ್ವಾ? ದುಡ್ಡು ಕೊಡೋದು ಬೇಡ, ಬಂದು ಹೋಗೋದು ಮಾಡಲ್ವಾ? ಇಲ್ಲ ಸರ್, ಬರೋದು ಇಲ್ಲ ಸರ್. ಇವಾಗ ನಾನು ಫೋನ್ ಮಾಡ್ಬಿಟ್ಟು, ನೋಡಪ್ಪ ಈ ತರ ಇದೆ, ನನಗೆ ನನ್ಗೆ ಕೊಟ್ಟಿರೋ ಪೆನ್ಷನ್ ಅವ್ರಿಗೊಂದ್ 3,000 ರೂಪಾಯಿ, 3,500 ಪೆನ್ಷನ್ ಬರುತ್ತೆ ಸರ್. ಅವ್ರದ್ದು 2,000 ಡಿಪಾರ್ಟ್ಮೆಂಟ್ದು, 1,000 ಸೀನಿಯರ್ ಸಿಟಿಜನ್ ಪೆನ್ಷನ್ ನಾನೇ ಮಾಡ್ಸಿದ್ದೆ ಸರ್. ನಾನು ಅದನ್ನ ಗಿಡ್ಬಿಟ್ಟು, ನೋಡಪ್ಪ ನಿನ್ ದುಡ್ಡು ನನಗೆ 2,000 ಕೊಡೋದ್ರಲ್ಲಿ ನೀನ್ ಕ್ಯಾನ್ಸಲ್ ಮಾಡಿದ್ಯಾ, ನಂಗೆ ಮನೆಗ್ ತಾಪತ್ರಯ ಆಗ್ತಾ ಇದೆ ನನ್ಗೆ. ಅದಕ್ಕೋಸ್ಕರ ನೀನ್ 3,200 ನೀನು ಕೊಟ್ರೆ ನನಗೆ 2,000 ಕೊಟ್ರೆ, ಆ 2,000 ನಿಮ್ಮ ಅಪ್ಪನ ಬಣ್ಣ ಕೊಡೋ ದುಡ್ಡಲ್ಲಿ ನಾನು ಕೊಡ್ತೀನಪ್ಪ ನಿನ್ಗೆ ಅಂತ ಹೇಳ್ದೆ. ಸರಿ, ಅವನು ಪಾಪ ಒಪ್ಕೊಂಡ ಸರ್, ಇಲ್ಲ ಅಂತ ಹೇಳಲ್ಲ. ಪಾಸ್ಬುಕ್ ಅಂತೆ ಕೊಟ್ಬಿಡಮ್ಮ ಅಂತ, ATM ಕಾರ್ಡು ಪಾಸ್ಬುಕ್ ಅಂತೆ ಕೊಟ್ಬಿಡಮ್ಮ ಅಂತ. ಆಯ್ತಪ್ಪ, ನನಗೆ 3,200 ನೀನೇ ಕೊಟ್ಬಿಡು, ಆ 3,000 ನಾನು ಪಾಸ್ಬುಕ್ ನೀನು ಕೊಟ್ಬಿಡ್ತೀನಿ ಅಂತ ಹೇಳ್ದೆ ಸರ್. ಸಮಾಧಾನ ಆದಂತೆ ಫ್ರೀ ಆಗಿದ್ದಾಗ ಬಾರಪ್ಪ, ನೀನ್ ಪಾಸ್ಬುಕ್ ಕೊಟ್ಬಿಡ್ತೀನಿ, ನೀನೇ 3,500 ರೂಪಾಯಿ ನನಗೆ 1,000 ಕೊಟ್ಬಿಡೋದು ಸರ್. ಆಯ್ತು ಅಂತ ಒಪ್ಕೊಂಡ ಸರ್. ಎಷ್ಟಿದ್ರು ನನಗ್ ಚಿಕ್ಕ ಮಗನೇ ಸರ್ ನನಗೆ ಆಗಿದ್ದ ಆವತ್ತಿಂದಾನು ಇವತ್ತಿಂದಾನು ಎಲ್ಲ. ಇವತ್ತೂನು ಪಾಪ ಅವ್ನು ನನ್ ಬಗ್ಗೆ ತುಂಬಾನೇ ಕೇರ್ ತಗೊಂತಾರೆ ಸರ್, ಚಿಕ್ಕ ಮಗ ನನಗೆ. ಅವ್ರು ಏನ್ ಕೆಲಸ ಮಾಡ್ತಾರವ? ಅವ್ರು ಎಲ್ಲ ಪ್ರೈವೇಟ್ ಅಲ್ಲಿ ಮಾಡ್ತಿದ್ದಾನೆ ಸರ್. ಅವ್ರಿಗೂ ಸಂಸಾರ ಕಷ್ಟನೇನೆ. ಅದ ಅವನೇ ಸ್ವಲ್ಪ ಅವತ್ತಿಂದಾನು ನೋಡ್ತಾ ಇದ್ದಿದ್ದ ಅವನೇ ಸರ್. ಮತ್ತೆ ಇವತ್ತು ನನ್ ಕೇಳಿದ್ದಕ್ಕೆಲ್ಲ ಒಪ್ಕೊಂತಾನೆ ಸರ್. ಅವನೇನ್ ಸ್ವಲ್ಪ ಪರವಾಗಿಲ್ಲ ಸರ್ ನನಗೆ. ಇವತ್ ನೋಡ್ಕೊತಾ ಇಲ್ಲ ಯಾಕವ? ಮತ್ತೆ ಇವಾಗ ಅವನಿಗೂ ತಾಪತ್ರಯ ಅಲ್ವಾ ಸರ್. ಅವ್ರಿಗೂ ಫೀಸ್ ಕಟ್ಟಕ್ಕೆ ಅವ್ನು ದುಡಿದ್ರೆ ಉಂಟು. ಅವಳು ಏನು ಪಾರ್ಲರ್ಗೆ ಹೋದ್ರೆ ಹೋಗ್ತಾಳೆ, ಇಲ್ದ ಹೋದ್ರಿಲ್ಲ. ಮನೇಲಿ ಮಕ್ಕಳು ನೋಡ್ಕೊಂಡಿರ್ತಾಳೆ, ಸಿಗ್ಬೇಕಲ್ಲ ಸರ್ ಪಾರ್ಲರ್ಗೆ ಹೋಗೋದಕ್ಕೂ. ಸೊ ನಿಮ್ಮ ಆರೋಗ್ಯದ ಅಂದ್ರೆ ಬರೋ ಪೆನ್ಷನ್ಗಳು ಆರೋಗ್ಯಕ್ಕೂ ಸರಿ ಹೋಗ್ತಾವ? ಮನೆಗೆ ದಿನಸಿ ಎಲ್ಲ ತರೋದು ಏನು ಸರೋಗಲ್ಲ ಸರ್, ಏನು ಸರೋಗಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ ಸರ್, ಅಷ್ಟೇ, ಏನು ಇಲ್ಲ. ಬಟ್ ನಿಮ್ಮ ಮಗಳಿಗೆ
ತಿಂಗಳಿಗೆ ಎಷ್ಟು ಖರ್ಚಾಗುತ್ತವ ಅಂದ್ರೆ? ಇವ್ರಿಗೆ ಮಾತ್ರೆಗಳಿಗೆ 1400 ಏನಕ್ಕೂ ಆಗಲ್ಲ ಸರ್. ಬೇರೆದು ಅವಳಿಗೆ ಸ್ವಲ್ಪ ಥೈರಾಯ್ಡ್ ಇದೆ, ಪಿಡ್ಸ್ ಬರುತ್ತೆ ಅವಳಿಗೆ, ಅವಕ್ಕೆಲ್ಲ ಟ್ಯಾಬ್ಲೆಟ್ಗಳಿಗೆಲ್ಲ ದುಡ್ಡು ಬೇಕು. ಅದ್ರಿಂದ ಆ ಪೆನ್ಷನ್ ದುಡ್ಡು ಏನು ಆಗಲ್ಲ. ನನ್ ಬರೋ ದುಡ್ಡಲ್ಲಿ ಅದ್ರಲ್ಲಿ ಇಬ್ರು ಸೇರಿ ಅಡ್ಜಸ್ಟ್ ಮಾಡ್ಕೊಂತೀವಿ ಸರ್. ಅದು ಆಗಲ್ಲ ಒಂದೊಂದ್ಸಾರಿ. ಇವತ್ತಿನ್ನೂ ನಮಗ್ ಪೆನ್ಷನ್ಗಳೇ ಕೊಟ್ಟಿಲ್ಲ. ಓಡಾಡಿ ಕಾಲ್ಗಳೆಲ್ಲ ಊದ್ಕೊಂಡ್ಬಿಟ್ಟವೆ ಸರ್. ನನಗೆ ಕಾಲು ತಡ್ಕೊಳಕ್ ಆಗಲ್ಲ ಸರ್. ಶುಗರ್ ಇದೆ ನನ್ಗೂನು, ಅವಳಿಗೂ ಶುಗರ್ ಇದೆ, ಅವಳಿಗೂನು ಥೈರಾಯ್ಡ್ ಇದೆ, ಅವಳಿಗೂನು ಫಿಟ್ಸ್ ಬರುತ್ತೆ. ಹೆಂಗೋ ಆ ಹುಡುಗಿನ ನೋಡ್ಕೊಂಡು. ಅಂದ್ರೆ ಯಾವಾಗಲೂ ಮಗಳು ಪಕ್ಕನೇ ಇರಬೇಕು? ಏನಿಲ್ಲ ಸರ್, ಮಗಳ ಪಕ್ಕ ಏನಿಲ್ಲ ಸರ್. ನಾನು ಓಡಾಡ್ತೀನಿ, ಅವ್ನ್ ಬಿಟ್ಬಿಟ್ಟು ಹೋಗ್ತೀನಿ. ಅಲ್ಲ ಪಿಟ್ಸ್ ಬರುತ್ತೆ ಅಂದ್ರಲ್ಲ, ಆ ಸಮಯದಲ್ಲಿ ಟ್ಯಾಬ್ಲೆಟ್ ಕೊಡ್ಸಿದೀನಿ ಸರ್. ಇದ್ರಲ್ಲಿ CBI ಹತ್ರ ನಿಮ್ಮ ಮಂಜುನಾಥ್ ಡಾಕ್ಟರ್ ನೋಡಿದ್ದಾರೆ. ಮಾತು ತಿರುಗುತ್ತಿರ್ಲಿಲ್ಲ ಅವಳಿಗೆ. ಅವ್ರು ನೋಡಿ ಸ್ವಲ್ಪ ಪರವಾಗಿಲ್ಲ ಸರ್ ನನ್ಗಳು. ಅದಕ್ಕೆ ಸರ್ ಅವಳಿಗೆ ಡಾಕ್ಟರ್ ನೋಡಿದ್ದಾರೆ. ತಿಂಗಳು 3 ಸಲ, ತಿಂಗಳು 4 ಸಲ ಹೋಗಿ ಮಾತ್ರೆಗಳು ಒಂದು 180 ರೂಪಾಯಿ ಟ್ಯಾಬ್ಲೆಟ್ ಆಗುತ್ತೆ. ದುಡ್ಡಿದ್ದಾಗ ಹೋಗಿ ಅವಳಿಗೆ ಮಾತ್ರೆಗಳು ತಂದು ಕೊಡ್ತೀನಿ ಸರ್. ಈಶ್ವರ. ಮತ್ತೆ ಈಗ ಸ್ವಲ್ಪ ಕಷ್ಟ ಅಂದ್ರೆ ಇನ್ನೊಂದ್ ಸ್ವಲ್ಪ 1-2 ಸಾವಿರ ಎಕ್ಸ್ಟ್ರಾ ಬಂದಿದ್ರೆ ನಮ್ ಬದುಕು ಚೆನ್ನಾಗಿರೋದು ಅಂತಲ್ಲ? ಇಲ್ಲ ಸರ್, ಗೃಹಲಕ್ಷ್ಮಿ ಬರ್ತಾ ಇತ್ತು, ಅನ್ನ ಭಾಗ್ಯದ್ದು ಬರ್ತಾ ಇತ್ತು. ಇವಾಗ ಅವು ನಿಲ್ಲಿಸ್ಬಿಟ್ಟಿದ್ದಾರೆ. ಆದ್ರಿಂದ ಸ್ವಲ್ಪ ತಾಪತ್ರಯ ಆಗಿದೆ ಸರ್. ಅಷ್ಟೇ ಕೊಡ್ತಾ ಇದ್ರು ಗೌರ್ಮೆಂಟ್ನವರು, ಅದರಿಂದ ಸ್ವಲ್ಪ ತಾಪತ್ರಯ ಆಗಿದೆ ಸರ್ ನನ್ಗೆ. ಇರ್ಲವ. ಆಯ್ತು. ನಿಮ್ದು ಬ್ಯಾಂಕ್ ಅಕೌಂಟ್ಗಳಿದ್ದಾವ? ಬ್ಯಾಂಕ್ ಅಕೌಂಟ್ಗಳು ಅವೇ ಸರ್. ಅಲ್ಲಿ ಯಾರ್ದಾದ್ರೂ ಸಹಾಯ ತಗೊಂಡವ? ಈಗ ನೀವು ಮಾತಾಡ್ತಿದ್ದೀರಲ್ಲ ನಂಬರು, ಅಲ್ಲಿ ಪಾಪ ಯಾರೋ ಪಕ್ಕದ ಮನೆಯವ್ರದ್ದು ಯಾರ್ದು ತಗೊಂಡು ವಾಟ್ಸಪ್ ಅಂತ ಬರುತ್ತೆ, ನಿಮ್ ಬ್ಯಾಂಕ್ ಅಕೌಂಟ್ ನಂಬರ್ಗಳನ್ನ ಕಳಿಸ್ಕೊಡವ. ಫೋಟೋ ಹೊಡೆದು ಒಂದಕ್ಕೆ ನಾನು ಈ ನಂಬರ್ ತಗೊಳ್ತೀನಿ. ನೀವು ಏನ್ ಮಾಡ್ಬೇಕು ಅಂದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ನನಗೆ ಫೋನ್ ಮಾಡಿದ್ದೀರಲ್ಲ, ಅದೇ ನಂಬರ್ನ ಪಕ್ಕದವ್ರು ಯಾರೋ ಒಬ್ಬ ತಿಳಿದಿರೋನು, ಸಹಾಯ ಮಾಡೋ ಮನ್ಸಿರೋರ್ನ ಯಾರನ್ನೋ ಕೇಳಿ, ನೋಡಪ್ಪ ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಫೋಟೋನ ಇಂಥವ್ರಿಗೆ ವಾಟ್ಸಪ್ ಅಲ್ಲಿ ಕಳಿಸ್ಬೇಕು, ದಯವಿಟ್ಟು ಒಂಚೂರು ಕಳಿಸ್ಕೊಡಪ್ಪ ಅಂತ ಅವ್ರಿಗೆ ಹೇಳಿ. ಅವ್ರು ನನಗೆ ಕಳಿಸ್ತಾರೆ. ಖಂಡಿತ ನಿಮಗೆ ಜನರಿದ್ದಾರವ ನೋಡವ. ನೀನ್ ಕೇಳಿಕೊಳ್ತಾ ಇದೀಯ ಅಂತ ಇಲ್ಲ ತಾಯಿ, ನೀನು 60 ವರ್ಷದ ತಾಯಿಯಾಗಿ ವಯಸ್ಸಾಗಿರೋರಾಗಿ ಆ ಬುದ್ಧಿಮಾಂದ್ಯ ಮಗಳನ್ನ ದೇವತೆ ಅಂತ ನೋಡ್ಕೊಳ್ತಾ ಇದೀಯವ. ನಿಮ್ಮ ಸೇವೆ ಅಥವಾ ನಿಮ್ಮ ಗುಣವೇ ದೊಡ್ಡದು. ಬಟ್ ಯಾಕೋ ಗೊತ್ತಿಲ್ಲ, ಮಕ್ಕಳು ಜೊತೆಗಿದ್ದು ಕಷ್ಟನೋ ಸುಖನೋ ಸಾಕಬೇಕಿದ್ದವರು ಯಾಕೋ ಸ್ವಲ್ಪ ದೂರ ಆಗಿದ್ದಾರೆ. ಆಯ್ತು, ನಿಮ್ಮ ಮನೇಲಿ ಏನೇನು ನಡೆದಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಅವತ್ತಿಂದ ಚೆನ್ನಾಗಿ ನಡೀತಾ ಇದ್ದೋ ಕಾಲದಲ್ಲಿ ಸ್ವಲ್ಪ ನಡೀತಾ ಇತ್ತು. ಈಗ ಸುಮಾರು ಅವನು ಆಚೆಗೆ ಹೋದಾಗ್ಲಿಂದ ಸ್ವಲ್ಪ ತುಂಬಾನೇ ಕಷ್ಟ ಆಗೋಗಿದೆ ಸರ್. ಯಾರು ಆಚೆ ಹೋದಾಗ್ಲಿಂದ? ಚಿಕ್ಕ ಮಗ ಆಚೆಗೆ ಹೋದಾಗ್ಲಿಂದ ಸರ್. ಚಿಕ್ಕ ಮಗ ಆಚೆಗೆ ಹೋದಾಗ್ಲಿಂದ. ಚಿಕ್ಕ ಮಗ? ಹೌದು ಸರ್. ಅಲ್ಲವ, ಯಾಕೆ ಹೋದ ಅಂತ? ಅದೇ ಮನೇಲಿ ಅನಿಲ್ಲ ಅದೇ ಸರ್. ಅವ್ರೇನೋ ಮದ್ವೆ ಮುಂಚೆನೆ ಮಾತಾಡ್ಕೊಂಡ್ ಬಂದಿದ್ದಂತೆ. ಮದ್ವೆ ಮಾಡ್ಕೊಂಡ್ಮೇಲೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅವ್ರವ್ರ ಫ್ರೆಂಡ್ಸ್ ಸಿಕ್ಕಿ ನನ್ಗೆ ಹೇಳಿದ್ರು. ಅವ್ರ ಫಸ್ಟ್ ಎಲ್ಲ ಮಾತಾಡ್ಕೊಂಡೆ ಮದ್ವೆ ಮಾಡ್ಕೊಂಡಿದ್ದ. ಲವ್ ಮ್ಯಾರೇಜ್ ಸರ್ ನಮ್ದು. ನಿಜ ಹೇಳುವ, ಮಕ್ಕಳು ಯಾಕೋ ನಿಮ್ ಸಂಸ್ಕಾರದಲ್ಲಿ ಉಳಿಲಿಲ್ಲ, ಹೌದಲ್ಲವಾ? ಇಲ್ಲ ಸರ್, ನನಗೆ ಸೊಸೈಟಿಯಿಂದ ನನಗೆ ಯಾವುದು ಇದಿಲ್ಲ ಸರ್. ನನಗೆ ಸೊಸೈಟಿದ ಆಯ್ತವ. ಮಕ್ಕಳು ಇಲ್ಲಪ್ಪ, ವಯಸ್ಸಾಗಿರೋ ನನ್ನ ತಂದೆ ತಾಯಿ ಅಥವಾ ಚಿಕ್ಕ ಮಗುವಿನಂತೆ ಇರೋ ನನ್ನ ತಂಗಿ ಆಕೆ ಯಾಕೋ ಹಿಂಗೆ ಆಗ್ಬಿಟ್ಟಿದ್ದಾಳೆ, ಭಗವಂತ ಮೋಸ ಮಾಡ್ಬಿಟ್ಟಿದ್ದಾನೆ, ನಾನು ಬಿಟ್ಟು ನಿನ್ ಜೊತೆ ಸಪರೇಟ್ ಬರೋದು ಅಂದ್ರೆ ಮದುವೆಗೆ ಮುಂಚೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಅಂದ್ರೆ ಮಕ್ಕಳ ಸಂಸ್ಕಾರ ಎಂತದ್ದವ ಮತ್ತೆ? ಅಷ್ಟಿಂದಾನು ಇಲ್ಲ ಸರ್, ಅಷ್ಟಿಂದಾನು ಏನಿಲ್ಲ. ಈಗ ನೀನ್ ಹೇಳ್ದಲ್ಲವಾ, ಮದುವೆಗೆ ಮುಂಚೆ ಯಾರೋ ಫ್ರೆಂಡ್ ಹೇಳ್ದ ಅಂತ ಹೇಳ್ದಲ್ವಾ ನೀನು? ಹೌದು ಸರ್, ಫ್ರೆಂಡ್ ಹೇಳಿದ್ರು ಸರ್. ಹಂಗೆ ಒಂದು ಹೆಣ್ಮಗಳು ಬಂದು ಕೇಳಿಸ್ಕೊಳುವ. ನಾನಾದ್ರೆ ಏನ್ ಮಾಡ್ತೀನಿ ಗೊತ್ತಾ, ಯಾವ್ದೋ ಒಂದು ಹುಡುಗಿ ಮದುವೆಗೆ ಮುಂಚೆ, ನೋಡು ಶ್ರೀನಿವಾಸ್, ನಾನು ನಿನ್ನ ಮದುವೆ ಆಗುತ್ತೀನಿ, ನಿನ್ ತಾಯಿ ಬಿಟ್ಟು ನಿನ್ ತಂದೆ ಬಿಟ್ಟು ನಿನ್ ಮನೆಯವ್ರನ್ನ ಬಿಟ್ಟು ನಾವು ಸಪರೇಟ್ ಮನೆ ಮಾಡ್ಬೇಕು ಅಂದ್ರೆ ಕಪಾಳ ಕೊಡ್ದು ಒದ್ದೋಡಿಸ್ತೀನಿ. ಅಯ್ಯೋ ಸಾಕ್, ಹೊರ್ಗಡೆ ಹೋಗ್ಬೇಡ ಅಂತ ಕಾಲೆಲ್ಲ ಹಿಡ್ಕೊಂಡೆ ಸರ್. ಒಂದ್ ಮಾತು ಬರುತ್ತೆ, ಮಾಡ್ದವ. ಆಯ್ತು, ನೀನ್ ಕಾಲು ಹಿಡ್ಕೊಂಡೆ. ಒಬ್ಬ ಮಗನಾಗಿರ್ಬೇಕಾದ ಸಂಸ್ಕಾರ ಏನಂದ್ರೆ ನನ್ನ ತಾಯಿ ಬಿಟ್ಟು ನಾನು ಬರಲ್ಲ ಅನ್ಬೇಕಿತ್ತಲ್ವಾ? ಹೌದು ಸರ್.
ಅದು ಹೇಗೆ ಅದು ನೆಮ್ಮದಿಯಾಗಿರ್ತಾರೆ? ಇವತ್ತು ಆಯಿತು ನನ್ನ ಚಿಕ್ಕ ಮಗ ಅಷ್ಟೋ ಇಷ್ಟೋ ನನಗಾದ ಅಂತ ಬಾಯಿ ತುಂಬ ಹೇಳ್ತಿದೆಯಲ್ಲವ, ಈ ಪುಣ್ಯದಿಂದ ಒಂಚೂರು ಆತ ನೆಮ್ಮದಿಯಾಗಿರ್ಬೋದೇನೋ. ಆದರೆ ನಿಮ್ಮನ್ನು ಹೀಗೆ ಬಿಟ್ಟು ಹೋಗಿ ಅಲ್ಲೆಲ್ಲೋ ನಾನು ಸಾಧ್ಯನೇ ಇಲ್ಲ. ನನ್ನ ಶಾಪ ಅಂದ್ಕೊಳ್ಬೇಡಿ, ಅದು ಸತ್ಯ, ಸಾಧ್ಯನೇ ಇಲ್ಲ ಅದು. ಹೌದು ಸರ್. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಆಯಿತು ದೂರ ಇರ್ತೀಯ ಆಯಿತು, ಬಟ್ ಒಬ್ಬ ಮಗನಾಗಿ ತಾಯಿಗೆ ನಿಮ್ಮ ಕೋಟಿ ಕೋಟಿ ಹಣ ಏನು ಬೇಡ, ಅವ್ರನ್ನ ತಂಗಿ ಹಿಂಗಿದ್ದಾಳೆ, ನನ್ನ ತಾಯಿಗೂ ವಯಸ್ಸಾಗಿದೆ, ಅಷ್ಟು 40 ವರ್ಷದ ಒಬ್ಬ ಅಂಗವಿಕಲೆಯನ್ನು ನನ್ನ ವಯಸ್ಸಾದ ತಾಯಿ ಹೆಂಗೆ ನೋಡ್ಕೊಳ್ತಾಳೆ? ಇಲ್ಲ, ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಥವಾ ನಾವು ಜೊತೆ ಇರಬೇಕು, ಇಂಥದ್ದೇನೋ ಒಂದು ಇರಬೇಕಾದ್ದು. ಹೇಳುವ ಈಗ ಮಾತಾಡಿದ್ರೆ ಮಾತೇ ನಮ್ ತಾಯಿ ಹತ್ರ ಹೇಳ್ಕೊಂಡಿದ್ದಕ್ಕೆ ತಾಯಿನೇ ಸಾಯಿಸ್ಬಿಟ್ಲು ಅಂತ ತಂಗಿನೂ ಮಾತಾಡಿದ್ಲು, ಸೊಸೆನೂ ಈಗೆಲ್ಲ ಹತ್ಕೊಂಡ್ ಕೂತಿದ್ದೆ ಸರ್. ಹಿಂಗೆಲ್ಲಾ ಮಾತಾಡ್ತಾರೆ, ನಾನು ಅಮ್ಮನ್ ಸಾಯಿಸ್ಬಿಟ್ನ ಅನ್ನೋದು ಇವಾಗ ಎಲ್ಲಾ ಮಾತುಗಳು ಬರ್ತಾ ಇದೆ ಸರ್ ನನಗೆ. ಅದರಿಂದ ಬರ್ತದೆ. ನೀವು ಕಷ್ಟ ನೀವು ಹೇಳ್ಕೊಳ್ತಾ ಇದ್ರಿ, ಕೇಳ್ತಾ ಇರೋ ತಾಯಿಗೂ ಏನ್ ಸಮಸ್ಯೆ ಇಲ್ಲ, ಹೇಳ್ತಾ ಇರೋ ನಿಮ್ಗೂ ಸಮಸ್ಯೆ ಇಲ್ಲ. ಬಟ್ ನಿಮ್ಮ ಹಣೆ ಬರ ಕೆಟ್ಟು ಅವರು ಅವಾಗಲೇ ತೀರು ಹೋದ್ರು ಅದೇ ಅವ್ರು ಅವಾಗಲೇ ತೀರು ಹೋದ್ರು ಅಂದಾಗ ಅದೇ ಹೇಳ್ತಾರಲ್ಲ, ಕೊಂಬೆ ಮುರಿಬೇಕಾದ್ರೆ ಕಾಗೆ ಕೂರ್ತು ಅಥವಾ ಕಾಗೆ ಕೂತಾದ್ಮೇಲೆ ಕೊಂಬೆ ಮುರಿತು ಗೊತ್ತಿಲ್ಲ, ಆದ್ರೆ ಕಾಗೆ ಕೂತಿದ್ದಕ್ಕೆ ಕೊಂಬೆ ಮುರಿತು ಅಂದ್ಕೊಳ್ತಾರಂತೆ. ಅದು ಬಿದ್ದೋಗೋ ಜೀವ ಇತ್ತು ಅಥವಾ ಈ ಲೋಕವನ್ನು ಬಿಟ್ಟು ಹೊರಡೋದಿತ್ತು, ಅದೇ ಸಮಯಕ್ಕೆ ನೀವು ಕಷ್ಟ ಹೇಳ್ಕೊಳ್ತಾ ಇದ್ರಿ. ಬಟ್ ಒಂದು ತಾಯಿ, ನಿಮ್ಮ ಅನುಭವದ ಮುಂದೆ ನಾನೇನೂ ಅಲ್ಲ, ಆದರೂ ಒಂದು ಮಾತು ಹೇಳ್ತೀನಿ, ನಾವು ಯಾರ ಹತ್ರ ಏನು ಹೇಳ್ಕೊಂಡ್ರು ನಮ್ಮ ಚೆನ್ನಾಗಿ ಕೈಕಾಲು ನಡೀತಾ ಇದ್ದ ಸಮಯದಲ್ಲೇ ಬುದ್ಧಿವಂತರಾದವೋ ಗೆದ್ದುಕೊಂಡು, ಈ ಸಮಯದಲ್ಲಿ ಬಂದು ಮಕ್ಕಳಾಗ್ತಾರೆ, ಅವ್ರು ಪೆನ್ಷನಿಂದ ಬದುಕಬಹುದು ನೋಡವ. ಅವತ್ತು ಸ್ವಲ್ಪ ಯಾಕೋ ಬುದ್ಧಿವಂತರಾಗಬೇಕಿತ್ತು, ಅವತ್ತು ಯಾಕೋ ಆಗಲಿಲ್ಲ ನೀವು? ಇಲ್ಲ ಸರ್, ನನಗೆ ಗಂಡನಿಂದ ನನಗೆ ಯಾವ್ದು ಏನು ಇಲ್ಲ ಸರ್ ಬದುಕೋದಿಕ್ಕೆ. ಸಂಬಂಧಕ್ಕೆ ಕೊಟ್ರು, ಸಂಬಂಧಕ್ಕೆ ನೀವು ಕೆಲ್ಸಕ್ಕೆ ಹೋಗ್ತಿದ್ರಾ ಆ ಸಮಯದಲ್ಲಿ? ನಿಮ್ ಕೈಕಾಲು ಚೆನ್ನಾಗಿದ್ದ ಸಮಯದಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರಾ? ಯಾವ್ದು ಪ್ರೈವೇಟ್ಗೆ ಹೋಗ್ತಾ ಇದ್ರು, ಪ್ರೈವೇಟ್ಗೆ ಹೋದಾಗ್ಲಿಂದ ಸ್ವಲ್ಪ ಪರವಾಗಿರ್ಲಿಲ್ಲ. ಆಮೇಲೆ ಅಲ್ಲ ನೀವು ಹೋಗ್ತಾ ಇದ್ರ ಅಂದೆ? ಇಲ್ಲ ಸರ್, ಹೋಗ್ತಾ ಇರ್ಲಿಲ್ಲ ಸರ್, ಎಲ್ಲೂ ಹೋಗ್ತಾ ಇರ್ಲಿಲ್ಲ ಸರ್. ಮನೇಲೆ ಹೌಸ್ ವೈಫ್ ಆಗಿ ಮನೇಲೆ ಇರ್ತಿದ್ದೆ ಸರ್. ಗಂಡ ಇಂಥವ್ನು ಅಂತ ಗೊತ್ತಾದಾಗ ನೀನ್ 4 ಕಾಸು ದುಡ್ಕೊಂಬೇಕಿತ್ತಲ್ವಾ? ಅಯ್ಯೋ ಸರ್, ಅವಾಗ ಇದ್ದಿದ್ದು ನಡೀತಿರ್ಲಿಲ್ಲ ಸರ್, ಏನು 1 ರೂಪಾಯಿ ನಡೀತಿರ್ಲಿಲ್ಲ ಸರ್ ಅವಾಗ್ಲೂ ನನಗೆ. ಅನ್ನೋದಕ್ಕೆ ದುಡಿಬೇಕಿತ್ತು ಅಂತ ಹೇಳ್ತಿರೋದು. ಹೌದು ಸರ್, ನಿಜ. ನಾನು ಒಪ್ಕೋತಿದ್ದು ದುಡಿಬೇಕಾಗಿತ್ತು ಅಂತಂದ್ರೆ ನನಗೆ ಅವಾಗ ಇವಳು ಅಲ್ಲೇ ಇದ್ಲು, ನಮ್ಮ ಅಮ್ಮನ ಮನೇಲಿ ಇದ್ಲು ಇವಳು ಸ್ವಲ್ಪ ದಿನ. ಹಿಂಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲೇ ಇದ್ಲು. ಅವಳನ್ನ ತಿರ್ಗಾ ಕರ್ಕೊಂಬಂದು ಇವಳು ಇರೋದ್ರಿಂದ ನಾನು ಎಲ್ಲೂ ಹೋಗಕ್ ಆಗ್ಲಿಲ್ಲ ಸರ್ ಅವಾಗ್ಲಿಂದ. ನಾನು ಕರ್ಕೊಂಬಂದು ನಾನೇ ಇಸ್ಕೊಂಡೆ ಸರ್. ನಮ್ಮ ಬಾವ ಅವರೆಲ್ಲ ಇದ್ರಲ್ಲಿದ್ರು, BL ಅಲ್ಲಿ ಇದ್ರು. ಅವ್ರ ಕಡೆಯಿಂದ ಅವಳಿಗೆ ಸ್ಕೂಲ್ಗೂ ಕಳಿಸ್ದೆ. ಸ್ಕೂಲ್ ಕಳಿಸ್ತಿದ್ದ ಅವಳಿಗೂ ಅಲ್ಗ ಅಣಿಲಿಲ್ಲ, ಮನೇಲೆ ಇರ್ಸ್ಕೊಂಡ್ಬಿಟ್ಟೆ ಸರ್ ನಾನು. ಇರ್ಲಿ ತಾಯಿ, ಅವತ್ತಿಗೆ ಪರಿಸ್ಥಿತಿ ನೀವು ಹಾಗೆ ನಡ್ಕೊಂಡಿದ್ದೀರಾ, ತೊಂದ್ರೆ ಇಲ್ಲ. ಆದ್ರೆ ನಾನು ಹೇಳೋದವ, ತುಂಬಾ ಹಳ್ಳಿಕ್ ಹೋಗ್ಬೇಡ್ರವ. ನೋಡ್ತಾ ನಾನು ಹೇಳ್ತೀನಿ, ಇವತ್ತು ಕಣ್ಣು ಹೈಬಾಗ್ ಹೋಗಿದ್ದೆ ಸರ್. ಕೇಳಿಸ್ಕೊ. ಈ ಸಮಯದಲ್ಲಾದರೂ ಮನಸ್ಸನ್ನು ಶಾಂತವಾಗಿಟ್ಟು ನನಗೆ ಅರ್ಥವಾಗುತ್ತೆ. ಈಗ ಆಗುತ್ತವ, ಇಲ್ಲಿ ಮಾತಾಡಿದೆಯಲ್ವ, ನಮ್ಮ ಕೈಲಾದಷ್ಟು ಅಥವಾ ಜನರನ್ನು ನಾನು ಕೇಳ್ಕೊಳ್ತೀನವ, ಜನರು ಖಂಡಿತ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ. ನಾನು ನಿಮಗೊಂದು ಸಲಹೆ ಕೊಡ್ತಿರೋದು ಏನಂದರೆ, ನಾನು ತುಂಬ ಓಡಾಡಿ ಗೊಂದಲ ಮಾಡಿಕೊಂಡು ಆತಂಕ ಪಟ್ಟುಕೊಂಡು ಏನೋ ಮಾಡೋದ್ರಿಂದ ಅದ್ಯಾವುದು ಪರಿಹಾರ ಅಲ್ಲ. ನಾನು ಹೇಳೋದು ಸಮಾಧಾನವಾಗಿ ಇಟ್ಕೊಳ್ಳಿ, ಆತ್ಮವನ್ನು ಸಮಾಧಾನವಾಗಿ ಇಟ್ಟುಕೊಳ್ಳಿ. ಆಗೋದು ಯಾರೂ ತಪ್ಪಿಸೋಕ್ಕಾಗಲ್ಲ. ಇವತ್ತು ಗುಡ್ಡ ಕುಸಿದು ಟೀ ಕುಡಿತಿದ್ದವರೆಲ್ಲ ಹಂಗಂಗೆ ಮಣ್ಣಡಿಗೆ ಹೋಗಿ ಇವತ್ತು ಹೆಣವಾಗಿ ಸಿಗ್ತಾ ಇದ್ದವರಲ್ಲ. ಈ ಎಲ್ಲರದ್ದು ಒಂದು ಬದುಕಲ್ಲಿ ಕಷ್ಟ ಏನೋ ನಡೀತಲೇ ಇದೆಯಲ್ಲವಾ? ಹೌದು ಸರ್. ಚೆನ್ನಾಗಿದ್ರೂ ಸಾಯ್ತಾರೆ. ಅಲ್ಲಿ ತಡೆಯಪ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದವನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಮಶಾನಕ್ಕೆ ಹೋಗ್ತಾನೆ. ಲೋಕದಲ್ಲಿ ಹೋಗೋರು ಹೊರಡೋರು ನಾವು ಯಾರನ್ನೂ ತಡೆಯೋಕ್ಕಾಗಲ್ಲ. ಏನಂದರೆ ವಿಷಯ ಇಷ್ಟೇ, ಓದುವ ಸಮಯದಲ್ಲಿ ಓದ್ಬಿಡ್ಬೇಕು, ದುಡಿಯೋ ಸಮಯದಲ್ಲಿ ದುಡಿದು ಬಿಡಬೇಕು, ಅನುಭವಿಸುವ ಸಮಯದಲ್ಲಿ ಅನುಭವಿಸ್ಬೇಕು. ನನಗೂ ಅವಾಗಷ್ಟು ಬುದ್ಧಿ ಇರಲಿಲ್ಲ. ನಿನಗೆ ಹೇಳ್ತಿಲ್ಲ, ನಿನ್ನ ಕಾರಣವಾಗಿ ಇಟ್ಕೊಂಡು ಲೋಕಕ್ಕೆ ಹೇಳ್ತಾ ಇದ್ದೀನಿ. ಓದೋ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಹೋಗೋದು, ದುಡಿಯೋ ಸಮಯದಲ್ಲಿ ಕೂತ್ಕೊಂಡು ತಿನ್ನೋದು, ಕೂತ್ಕೊಂಡು ತಿನ್ಬೇಕಾದ ಸಮಯದಲ್ಲಿ ಬೇಡ್ಕೊಂಡು ತಿನ್ಬೇಕಾಗುತ್ತೆ. ಹೌದು ಸರ್. ಹಾಗಾಗಿ ನಾನು ನಿನಗಂತೂ ಇಲ್ಲ ತಾಯಿ, ನಿನ್ನ ಖಂಡಿತ ನಿನ್ನ ಪರಿಸ್ಥಿತಿ ಪಾಪ ಅಂಥವ್ರಿಗೆ ಕೊಟ್ಟರು. ಅಂಥ ಸಮಯದಲ್ಲಿ 2 ಮಕ್ಕಳು, ಇಂಥ ಒಂದು ಹೆಣ್ಮಗಳು ಕೊಟ್ಟಾಗ ಆ ಹೆಣ್ಮಗಳಿಗೆ ಕಣ್ಣಿನ ರೀತಿಯಲ್ಲಿ, ಕಣ್ಣು ಅಂದರೆ ರೆಪ್ಪೆಗಳು ಕಣ್ಣನ್ನು ಕಾಯುವ ಹಾಗೆ ನಿನ್ನ ಮಗಳನ್ನು ಕಾಯ್ಕೊಂಡು ಬಂದಿದೆಯವ. ಪರಿಸ್ಥಿತಿ ಹಂಗಿತ್ತು.
ಆದ್ರೆ ಯೋಚನೆ ಮಾಡಬೇಡ ತಾಯಿ, ನಿನ್ನ ಆರೋಗ್ಯ ಚೆನ್ನಾಗಿ 9 ವರ್ಷದಿಂದ ನಾನು ಸ್ಕೂಲ್ಗೆ ಹಾಕೊಂಡು 9 ವರ್ಷದಿಂದ ಅವಳು ನೋಡ್ತಾ ಇದ್ದೀನಿ ಸರ್. ನಾನು ಅವಳಿಗೆ 9 ವರ್ಷದಿಂದ ಕರ್ಕೊಂಬಂದು ನೋಡ್ಕೊಂಡು ಮುಂದಿನ 1 ವರ್ಷಕ್ಕೆ ಏನೂ ದವಸ ಧಾನ್ಯಕ್ಕೆ ತೊಂದರೆ ಆಗದಂಗೆ ದಾನಿಗಳು ಸಹಾಯ ಮಾಡ್ತಾರವ. ನಾನು ನಿನಗೆ ಭರವಸೆ ಕೊಡ್ತೀನಿ. ನಿಮ್ಮ ಅಕೌಂಟ್ ನಂಬರ್ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಫೋಟೋ ಇದೆಯಲ್ಲವ, ಅದನ್ನ ನಿಮ್ಮ ಪಕ್ಕದ ಮನೆಯವ್ರಿಗೆ ಹೇಳಿ ಇದನ್ನ ಇಂಥವರಿಗೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ ಅಂತಾಗ ಅಲ್ಲಿ ಒಂದು ನಿಮ್ಮ ಹೆಸರು, ಸರ್ ನಾನು ರಾತ್ರಿ ಫೋನ್ ಮಾಡಿದ್ದೆ, ಮಗಳು ಅಂಗವಿಕಲೆ, ಪಾಸ್ಬುಕ್ ಬೇಕಾ, ನನ್ ಪಾಸ್ಬುಕ್ ಬೇಕಾ, ಯಾರ್ದಾದ್ರೂ ಕೊಡವ ನಿಮ್ದು, ಯಾಕಂದ್ರೆ ನಿಮಗೆ ಸೇರ್ಬೇಕಲ್ವಾ ಅದು. ನಿಮ್ದೇ ಕೊಡವ. ಓಕೆ ಸರ್, ನಾಳೆ ಬೆಳಗ್ಗೆ ಹಾಕ್ತೀನಿ ಸರ್. ಸೊ ಅಲ್ಲಿ ಇದನ್ನ ನೀವು ಅಯ್ಯೋ ನಾವೇನು ಸಹಾಯ ಮಾಡ್ತಿದೀವಿ ನೀವು ಕೇಳ್ತಾರೆ, ಖಂಡಿತ ಇಲ್ಲವ. ನಿಮಗೆ ಏನ್ ಸೇರ್ಬೇಕು ಅದೇ ಸೇರುತ್ತೆ ಹೊರತು ನಾವೇನೋ ಕೊಡ್ಲಿಕ್ಕೆ ನಾವ್ಯಾರು ಅಲ್ಲ. ಸೊ ಈ ಸಮಯದಲ್ಲಿ ಕರೆ ಸಿಕ್ಕಿದೆ, ಕಷ್ಟ ಹೇಳ್ಕೊಂಡಿದ್ದೀರಿ, ನಿಮ್ ಕರೆ ಸಿಕ್ಕಿದೆ. ಅಯ್ಯೋಯ್ಯೋ ಹಾಗೇನಿಲ್ಲವ, ಮಗಳನ್ನ ನೋಡ್ಕೊಂಡಿದ್ದೀರಿ, ಕಷ್ಟಪಟ್ಟಿದ್ದೀರಿ. ಇವತ್ತಿಗೂ 50 ವರ್ಷಕ್ಕೆ ಎದ್ರೊಳೋ ಕಾಲ ಕೂತ್ಕೊಳ್ಳೋ ಕಾಲ ಅನ್ನೋ ಕಾಲದಲ್ಲಿ ನಾವಿದ್ದೀವಿ. ಅಂಥದ್ರಲ್ಲಿ 60 ವರ್ಷ ಆದ್ರೂ ನೀವು ನೋಡ್ತೀರಾ, ಮನೆ ಕೆಲಸ ಮಾಡ್ತೀರಾ, ಮಗಳನ್ನ ನೋಡ್ಕೊಳ್ತೀರಾ. ಪಾಪ ನನಗೆ ಯೋಚನೆ ಇರೋದು ನಾಳೆ ಮಗಳ ಕತೆ ಏನು ಅಂತ ಯೋಚನೆ ಮಾಡ್ತಾರೆ. ಅದೇ ಸರ್ ನನಗ್ ಚಿಂತೆ ಆಗಿರೋದು. ಅದೇ ನಾ ಅಮ್ಮ ಅನ್ನೋದು ನಿನ್ ಜೊತೆಲ್ಲ ಕರ್ಕೊಂಡ್ ಹೋಗ್ಬಿಡ, ನಾನ್ ಸಾಯ್ತೀನಿ ಅನ್ನೋ ಭಗವಂತ ನನಗ್ ಸಾವು ಕೊಡ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಸರ್ ನನಗೆ. ನಮ್ಮ ಅಮ್ಮ ಅನ್ನೋದಷ್ಟೇ, ನಿನ್ ಜೊತೆಲ್ಲ ಕರ್ಕೊಂಡ್ ಹೋಗ್ಬಿಡು ಅಂತಾರೆ. ನನ್ಗೆ ಯಾವ ಸಾವು ಬರುತ್ತೆ ಅನ್ನೋದು ಗೊತ್ತಿಲ್ವಾ ಸರ್. ನಾನು ಅವಳು ಇರೋವರೆಗೂ ಮತ್ತೆಲ್ಲಿ ತಲೆ ಕೆಡಿಸ್ಕೊಂತಾಳೋ ಅಂತ ನನ್ಗೆ ಅದೊಂದು ಚಿಂತೆ. ಬೇಡವಾ, ಆ ಮಗಳಿಗೆ ಫೋನ್ ಕೊಡವ. ಸರ್ ನಮಸ್ತೆ ತಾಯಿ, ಹೇಗಿದೀಯವಾ? ಅಳ್ಬಾರ್ದ. ನಮಸ್ತೆ ತಾಯಿ, ಹೇಗಿದೀಯವಾ? ನಮಸ್ತೆ ಹೇಳು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಯಾಕೆ ಅಳ್ತೀಯಾ, ಏನಾಯ್ತವ? ಅವಳದೇ ಕಷ್ಟ ಸರ್, ಅವಳಿಗೆ ಅಂತ ಮುಂದೆ ನೋಡಲ್ಲ, ಅವಳದೇ ಕಷ್ಟ ಸರ್. ಅಳಬೇಡ ಮಾತಾಡಲ್ಲ ಸರಿ, ಈಶ ಮಾತಾಡಲ್ಲ ಅಂತ ಮಾತಾಡು. ಅಲ್ಲಿ ಹೇಳ್ಕೊಂಡು ಇರವ ಮಾತಾಡ್ತಾರೆ ಇರವ ನೀನು. ತಾಯಿ ಅಳಬೇಡವ್ವ. ತಾಯಿ ನೋಡಿಲ್ಲ, ಅಮ್ಮ ನೋಡ್ಕೊಳ್ಳ, ತಮ್ಮ ಅನ್ನ ನಾನು ನೋಡ್ಕೊಳ್ಳಿಲ್ಲ. ಇರ್ಲವ, ದೇವ್ರಿದ್ದ ತಾಯಿ, ಯಾರ್ಯಾರನ್ನು ನೋಡ್ಕೊಳಲ್ಲವ, ಯೋಚನೆ ಮಾಡ್ಬೇಡ. ಈಗ ಬೇಕು ಅಂತ ನಂಗೆ ಆಸೆ ಬೇಕು ಯಾರಿಲ್ಲ ಸರ್ ನನ್ಗೆ. ಅಮ್ಮ ನೋಡ್ಕೋಬೇಕು, ಅಪ್ಪ ಎಲ್ಲ ಏನಿಲ್ಲ. ಮಾತಾಡಿದೆ ಅಲ್ಲಿ ಹೇಳ್ತಿ ಸರ್, ಆಸೆ ಬೇಕು ನನ್ಗೆ ಏನ್ ಬೇಡ. ಚಿಕ್ಕಮ್ಮ ಮಾತಿಗೆಲ್ಲ ಕೊಟ್ಟಿದ್ ಸರ್. ಹಲೋ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರನವ? ಹ್ಞೂ ಸರ್. ಯೋಚನೆ ಮಾಡಬೇಡ. ಈಗ ಒಂದವ ಅಮ್ಮ ಇನ್ನೂ ನಿನ್ ಜೊತೆ ತುಂಬಾ ವರ್ಷಗಳ ಕಾಲ ಇರ್ತಾರೆ, ಯೋಚನೆ ಮಾಡಬೇಡ. ನೀನೇನು ಮಾಡು ಅಂದ್ರೆ ನಿನ್ನ ಕೈಲಾಗಿದ್ದ ಅಮ್ಮನಿಗೆ ಸಹಾಯ ಮಾಡು. ಮಾಡು, ಒಳ್ಳೆ ಹುಡುಗಿ ನೀನು. ಬಟ್ ನಾನು ಹೇಳ್ತೀನವ್ವ, ನನ್ಗೆ ಯಾರು ಇಲ್ಲ, ನನ್ನನ್ನು ಯಾರು ನೋಡ್ಕೊಳ್ತಾ ಇಲ್ಲ. ನೋಡು ತಾಯಿ, ಯಾರು ನೋಡ್ಕೊಳ್ಬೇಕಾಗಿಲ್ಲ. ಹುಟ್ಟಿಸಿರೋನು ಒಂದ್ ದಿವಸ ಸಾವು ಕೊಡ್ತಾನೆ. ಅದ್ರ ಮಧ್ಯೆ ನಮ್ದೊಂದು ಕರ್ಮ ಅಂತ ಇದೆ, ಅದನ್ನು ಕಳೆದು ನಾವು ಸಾಯ್ಬೇಕು. ಸಾವು ಅನ್ನೋದು ಅದ್ಭುತವಾದದ್ದವ, ಅದ್ರ ಬಗ್ಗೆ ಭಯ ಬೇಡ. ಅಥವಾ ತಾಯಿ ಹೋದ್ಮೇಲೆ ನನ್ನ ಕತೆ ಏನು ಯೋಚನೆ ಮಾಡಬೇಡವ. ಈಗ ನನ್ನ ನಂಬರ್ ತಗೋ, ನನ್ನ ಜೊತೆ ನೀನು ಯಾವಾಗಲೂ ಮಾತಾಡಬೇಕು, ಅರ್ಥ ಆಯ್ತಲ್ಲ? ನಿನ್ ಮನೆಗೆ ಬರ್ತೀನಿ ನಾನು, ನೀನು ಯೋಚನೆ ಮಾಡಬೇಡ, ನಾನು ಮಾತಾಡ್ತೀನಿ. ನೀನು ಅಯ್ಯೋ ತಮ್ಮ ಹಿಂಗ್ ಮಾಡ್ದ, ಅಣ್ಣ ಹಿಂಗ್ ಅಥವಾ ಅಣ್ಣಂದಿರು ಹಿಂಗ್ ಮಾಡಿದ್ರು ಏನು ತಲೆಗೆ ತಗೊಳ್ಬೇಡ. ಅಣ್ಣ ಆಸ್ತಿ ಮಾಡ್ತೀನಿ, ಹಾಸ್ಟೆಲ್ ಮಾಡ್ತೀನಿ ಅಂತ ಆಯ್ತು, ಕಸ್ಬಿತೀನಿ ಅಂತ. ನೀವ್ ಇಲ್ಲ ಹಾಸ್ಟೆಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಏನ್ ಮಾಡ್ತೀನಿ? ಆಶ್ರಮ ಮಾಡ್ತೀನಿ, ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತ ಅಣ್ಣ ಹೇಳಿದ್ರಾ? ಓಕೆ ಸೇರಿಸ್ಲಿಲ್ವಾ? ಇವಾಗಲ್ಲ, ನಾನು ಇರೋವರೆಗೂ ಅಮ್ಮ ನೋಡ್ಕೊಳ್ಳ, ಅಪ್ಪ ನೋಡ್ಕೊಳ್ಳೋದು, ಅಮ್ಮ ಓಕೆ ಗೊತ್ತಾಯ್ತು. ಅಮ್ಮ ಕಾಲವಾದ ಮೇಲೆ ಅಥವಾ ಅಮ್ಮ ಇಲ್ಲದೆ ಇದ್ದಾಗ ನಿನ್ನ ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತ ಹೇಳವ್ರ. ಓ, ನಾವು ನೋಡ್ಕೊಳ್ತೀನಿ ಅಂತ ಹೇಳಿಲ್ಲ ಸರ್. ಓ, ನಿನಗೀಗ ನಾವು ನೋಡ್ಕೊಳ್ತೀನಿ ಅಂತ ಹೇಳ್ಬೇಕಿತ್ತನವ? ಇಲ್ಲ ಸರ್, ನೀನ್ ಇರೋವರೆಗೂ ಇರ್ಸ್ಕೊ, ಆಮೇಲೆ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ಹೇಳ್ತೀನಿ ಅಂತ. ಅವನ ಹಾಸ್ಟೆಲ್ಗೆ ಸೇರಿಸ್ಬಿಟ್ರೆ ಅಷ್ಟು ಇದಾಗಿ ನೋಡ್ಕೊಂಡು
ತಿರ್ಗಿ ಹಾಸ್ಟೆಲ್ ಕಳ್ಸಿದ್ರೆ ಅವಳು ಹಾಸ್ಟೆಲ್ ಇರ್ತಾಳ ಸರ್. ಇರ್ಲವ ಈಗ ಆಕೆಗೆ ಮಗಳಿಗೆ ಆಸೆ ಇರೋದು ಅಣ್ಣನ ಮನೇಲಿ ಇರ್ಬೇಕು ಅಂತಲ್ಲ. ಅಣ್ಣನ ಮನೇಲಿ ಇರ್ಬೇಕು ಅಂತ ಅವಳಿಗೂ ಅದು ಆಸೆ ಇಲ್ಲ ಸರ್. ಅವ್ರು ನೋಡ್ಕೊಂತ ಇಲ್ಲ, ನನಗೆ ಏನಾದ್ರೂ ಒಂದೇನು ಹೆಲ್ಪ್ ಮಾಡ್ತಾ ಇಲ್ವಲ್ಲ ಅಂತ. ಅವ್ರು 1000 ರೂಪಾಯಿ ಪೆನ್ಷನ್ ದುಡ್ಡು ಆಯ್ತು, ಅವಳಾಯ್ತು ಸರ್ ಅಷ್ಟೇ. 1400 ಪೆನ್ಷನ್ ಬರುತ್ತೆ. ಅವ್ರ ಆಂಟಿ ಒಂದ್ 1000 ರೂಪಾಯಿ ಕೊಡ್ತಾರೆ. ಆ ಮಾತ್ರೆಗಳು ತಗೊಂತಾಳೆ. ಮಾತ್ರೆಗಳು ನುಂಗ್ಲಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ ಅವಳಿಗೆ. ಆವಾಗ ಓಡೋಗೋದು, ಯಾರ ಹತ್ರನ ಇಸ್ಕೊಳ್ಳೋದು, ಓಡೋಗೋದು, ಮಾತ್ರೆಗಳು ತಂದ್ಕೊಡೋದು. ಇದೇ ಬೀಳ್ತಾ ಇದ್ದೀನಿ ಸರ್ ನೋವು ನಾನು. ಇರ್ಲವ, ಮಗಳಿಗೆ ನೀವು ಧೈರ್ಯ ಹೇಳ್ಬೇಕು. ನೀವು ಮಗಳ ಜೊತೆ ಇನ್ನೂ 4-6 ಕಾಲ ಚೆನ್ನಾಗಿ ಬದುಕಬೇಕವ. ನೀವು ಚೆನ್ನಾಗಿರ್ತೀರಾ, ಉಣ್ಣೋದಕ್ಕೆ ತಿನ್ನೋದಕ್ಕೆ ಏನು ತೊಂದರೆ ಆಗಲ್ಲವ. ಸುಮ್ಮನೆ ಯೋಚನೆ ಮಾಡಿ ಈ ಸಮಯದಲ್ಲಿ ನೋವು ಪಟ್ಕೊಳ್ಬೇಡಿ. ನಾನು ನಿಮಗೆ ಭರವಸೆ ಕೊಡ್ತೀನಿ ತಾಯಿ, ನಿಮ್ಮ ಬದುಕಿಗೆ ಉಣ್ಣೋಕೆ ತಿನ್ನೋಕೆ ಭಗವಂತ. ಇಲ್ಲಿಗೆ ನೀವು ಕರೆ ಮಾಡಿದ್ದೀರಲ್ವಾ, ಯೋಚನೆ ಮಾಡಬೇಡಿ. ದೇವ್ರೇನೋ ಒಂದು ದಾರಿ ಮಾಡ್ತಾನೆ. ಮಗಳಿಗೆ ನೀವು ಹೇಳಬೇಕು, ನೋಡವ್ವ, ಯಾರೂ ನಂಬ್ಕೊಂಡು ಬಂದಿಲ್ಲ. ನಮ್ಮ ಪಾಲಿಗೆ ಏನು ಸಿಕ್ತೋ ನಾವು ಅದನ್ನು ಸ್ವೀಕರಿಸಬೇಕು. ನೀನು ಒಬ್ಬ ಅಂಗವಿಕಲೆಯಾಗಿ ಅಥವಾ ಸ್ವಲ್ಪ ಭಗವಂತ ಯಾಕೋ ಈ ರೀತಿ ಮಾಡಿದ್ದಾನೆ, ಯಾವ ಕರ್ಮವೋ ಇರ್ಬೋದು, ಭಗವಂತ ಹಿಂಗೆ ಮಾಡಿದ್ದಾನೆ, ಅವನೇ ಕಾಯ್ತಾನೆ, ಅವನಿಗೆ ಬಿಟ್ಬಿಡೋಣ ಎಲ್ಲ. ಕೃಷ್ಣ ನಿನ್ನದು ಬಿಟ್ಟಪ್ಪ. ಈಗ ಅಣ್ಣನ ಬದುಕು ಚೆನ್ನಾಗಿರ್ಲಿ ಅಂತ ಹಾರೈಸವ. ಯಾಕಂದ್ರೆ ನೀನು ಹಾರೈಸಿದ್ರೆ ಅಣ್ಣನ ಬದುಕು ಚೆನ್ನಾಗಿರುತ್ತೆ. ನೀನು ಕಣ್ಣೀರು ಹಾಕಿದ್ರೆ ಅವ್ರಿಗೆ ಒಳ್ಳೇದಾಗಲ್ಲವ. ಅಂದ್ರೆ ನಂಗೆ ಆತರ ನೋವು ಬಂದಾಗ ಅವಾಗವೇ ಬಂದ್ಬಿಡುತ್ತೆ ಸರ್. ನಾನು ಅಳಕ್ ಹೋಗಲ್ಲ ಸರ್. ಅದಾಗ ನೋವು ಬಂದಾಗ ಅದೇ ನೋವು ನೀರ್ ಬಂದ್ಬಿಡುತ್ತೆ. ಅದು ಅಳಬಾರ್ದು. ನನಗೆ ಆಪರೇಷನ್ ಆಗಿದೆ, 2 ಕಣ್ಣು ರಿಯಲ್ ಕಣ್ಣಿಲ್ಲ ನನಗೆ. ರಿಯಲ್ ಕಣ್ಣಿಲ್ಲ ನನ್ಗೆ, ಲೆನ್ಸ್ ಇದೆ. 2 ಕಣ್ಣಲ್ಲಿ ಅಪ್ಪ ಇದ್ದಂಗ್ ಮಾಡ್ಸಿದ್ರು. ಇವಾಗ ಅವರೂ ಇಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಯಾರು ಇಲ್ಲ, ಎಲ್ಲರೂ ಕಾಲ್ವಾದ್ರು. ಇರ್ಲವ, ನಾನ್ ನಂಬರ್ ತಗೊಂಡಿದ್ದೀನಿ ತಾಯಿ. ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನವ. ನಾನು ಏನು ಸಹಾಯ ಮಾಡ್ಬೋದು, ನಮ್ಮ ಕಡೆಯಿಂದ ಸಹಾಯ ಅನ್ನೋದಕ್ಕಿಂತ ಒಬ್ಬ ಮಗನ ಸ್ಥಾನದಲ್ಲಿ ನಿಂತು ನಾನು ಕೆಲವೊಂದನ್ನಂತೂ ನನ್ನ ಕೈಲಾದದನ್ನು ನಾನು ಮಾಡ್ತೀನವ. ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಒಂದಂತೂ ಭರವಸೆ ಇಟ್ಕೊಳ್ಳಿ, ಭಗವಂತ ನಿಮಗೆ ದಾರಿ ತೋರುತ್ತಾನೆ. ಆ ಮಗಳಿಗೆ ಏನು ದುಃಖ ಇದೆ ಅಣ್ಣಂದಿರ ಬಗ್ಗೆ ಬುದ್ಧಿ ಹೇಳಿ ನೋಡುವ. ಅವಳ ಅಣ್ಣ ತಮ್ಮಂದಿರ ಬಗ್ಗೆ ತುಂಬಾ ಭರವಸೆ ಇಟ್ಕೊಂಡಿದ್ದಾಳೆ ಸರ್. ಅಂದ್ರೆ ಅವ್ರ ಹತ್ರ ನೋಡ್ತಾ ಇಲ್ಲ. ಯಾವಾಗ್ಲೂ ಅವ್ರ ಮನ್ಸು ಬಂದಾಗ 1 500 1 200. ನಿನ್ನ ಮಕ್ಕಳಿಗೆ ಈ ಬುದ್ಧಿ ಬರ್ಲಿಕ್ಕೆ ಹೆಂಡತಿದಿರ ಕಾರಣ ಇರಬಹುದು. ಬಟ್ ನಾನೊಬ್ಬ ಮನೆ ಮಗನಾಗ ಮೊದಲು ಸರಿ ಇಲ್ಲ ಅಂದಾಗ ಸೊಸೆದಿರ್ ತಲೆ ಕೆಡಿಸಿದ್ರು ಅದು ಇದು ಅನ್ನೋದೆಲ್ಲ 2ನೇ ಮಾತವ. ಮೊದ್ಲು ನಮ್ಮನೆ ಹುಡುಗ ಸರಿ ಇಲ್ಲ ಅನ್ಕೊಬೇಕಲ್ವಾ? ಇರ್ಲಿ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲವ. ಕಾಲ ಕಳೆದು ಬಿಟ್ಟಿದೀಯ, ಹೇಗೋ ಇಲ್ಲಿವರೆಗೂ ಬಂದಿದೀಯವ. ಆಗುತ್ತೆ. ಶಬರಿಗೆ ಕಾದಂಗೆ ರಾಮ ಶಬರಿಗೆ ಕಾದು ಹಾಗೆ ನೀನು ಕೂಡ ಒಳ್ಳೆ ದಿನ ಬರ್ಲಿ ಅನ್ನೋದಕ್ಕಿಂತ ಭಗವಂತ ಕಡೆ ಸಮಯದಲ್ಲಿ ನರಳಾಟ ಬೇಡ. ಇರೋಷ್ಟು ದಿನ ಕಣ್ ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಆರೋಗ್ಯ ಚೆನ್ನಾಗಿದ್ರೆ ಸಾಕು. ಯಾಕಂದ್ರೆ ಈ ಸಮಯದಲ್ಲಿ ಖರ್ಚಾಗೋದೇ ಆರೋಗ್ಯಕ್ಕೆ. ಹೌದು ಸರ್. ಆ ಆರೋಗ್ಯಕ್ಕೆ ಖರ್ಚು ಮಾಡೋರು ಯಾರೋ ಇದ್ರೆ ಏನು ತೊಂದರೆ ಇಲ್ಲ. ಇಲ್ಲ ಅಂದಾಗ ಅನ್ನಕ್ಕೆ ನೋಡ್ಲಾ, ಈ ಕಡೆ ಆರೋಗ್ಯಕ್ಕೂ ನೋಡ್ಲಾ ಅನ್ನೋ ಕಷ್ಟ ಬರಬಾರ್ದಲ್ವ. ಆಯ್ತು. ಭಗವಂತ ವಾಸುದೇವ ಕೃಷ್ಣ, ಇಂದಿನಿಂದ ನಿನ್ನ ಯಾವ ಮಗನ ವಿಚಾರ ನಾನು ಸರಿ ಮಾಡ್ಲಿಕ್ಕೆ ಆಗಲ್ಲವ. ಅದು ಏನಾಗಬೇಕು ಅದು ಇದೆ. ನೀನು ಅದನ್ನು ನೋಡ್ತೀಯ, ಕೆಲವೊಂದು ನೀನು ನೋಡ್ಲಿಕ್ಕೆ ಆಗಲ್ಲ. ಆಯ್ತು, ಅವನ ಕರ್ಮ ಆತ ನೋಡ್ಕೊಳ್ಳಿ. ಬಟ್ ನಿನಗೆ ನಾನು ಹೇಳೋದವ, ಅದು ಯಾವುದನ್ನು ಮನೆಯ ಹೊಸ್ಲಿಂದ ಒಳಗಡೆ ನೀನು ಯೋಚನೆ ಮಾಡಿ ಕಣ್ಣೀರು ಹಾಕಿ ಅದೆಲ್ಲ ಕಾಲ ಮುಗಿದೋಯ್ತು. ಅದು ಮೀರಿ ಬಂದ್ಬಿಟ್ಟಿದೀಯ ಈಗ. ಈಗ ಏನಿದ್ರು ಕೃಷ್ಣ ಅನ್ನೋ ಕಾಲ ಹೊರತು ಎಲ್ಲ ಬಂಧನಗಳಿಂದ, ಗಂಡಂದಾಯ್ತು ಮಕ್ಳದಾಯ್ತು, ಎಲ್ಲ ಬಂಧನಗಳಿಂದ ಬಿಡಿಸ್ಕೊಳ್ಳೋ ಏಜವ ಇದು. ಮತ್ತೆ ಗಂಟ ಹಾಕೊಂಡು ಮತ್ತೆ ಬಂಧನಕ್ಕೊಳಗಾಗಿ ನಾರಾಯಣ ಕಾಪಾಡಪ್ಪ, ಈಗ ಎಲ್ಲ ಲೋಕವನ್ನೇ ಬಿಟ್ಟು ಹೋಗೋ ಸಮಯದಲ್ಲಿ ಮತ್ತೆ ಎಲ್ಲರನ್ನೂ ಮೈ ಮೇಲೆ ಎಳ್ಕೊಳ್ಳೋದು ಒಳ್ಳೇದಲ್ಲ. ನಿಧಾನಕ್ಕೆ ಒಂದೊಂದೇ ಬಂಧನದಿಂದ ಬಿಡಿಸ್ಕೊಳ್ತಾ ಹೋಗಿ. ಯಾಕಂದ್ರೆ ಈ ಬದುಕು ಅನ್ನೋದೊಂದು ಬ್ರಹ್ಮಗಂಟು, ಸಂಬಂಧಗಳು ಎಲ್ಲ ಒಂದ್ರ ಮೇಲೆ ಒಂದು ನುಣಚಾಕೊಂಡ್ಬಿಟ್ಟಿರ್ತವೆ. ನಿಧಾನಕ್ಕೆ ಎಲ್ಲ ಬಿಡಿಸ್ಕೊಂಡು ಒಬ್ಬನೇ ಹೇಗೆ ಬಂದು ಹಾಗೆ ಒಬ್ಬನೇ ಹೋಗ್ಬೇಕು, ಯಾರನ್ನೂ ಜೊತೆ ಕರ್ಕೊಂಡು ಹೋಗಲ್ಲ. ಆ ಸತ್ಯ ಗೊತ್ತಿರೋದ್ರಿಂದ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಇವರೆಲ್ಲ ಒಂದು ನೆಪನವ. ನಿನ್ನ ಕರ್ಮ ಸವಸ್ಲಿಕ್ಕೆ ನೀನ್ ಬಂದಿದ್ದೀಯ. ನಿನ್ನ ಮಗಳು ಕರ್ಮ ಸವಸ್ಲಿಕ್ಕೆ ಬಂದಿದ್ದಾರೆ. ಯಾವುದೋ ಒಂದು ಕಾರಣದಿಂದ ನಮ್ಮ ಮನೆಯಲ್ಲಿ ಅವಳಿದ್ದಾಳೆ, ನಾವು ತಾಯಿ ಮಗಳು ಏನೇನೋ ಸಂಬಂಧ ಮಾಡ್ಕೊಂಡಿದೀವಿ. ಬಟ್ ಎಲ್ಲವೂ ಒಂದೊಂದು ಕರ್ಮವನ್ನು ಸವಸ್ಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ನಿಮ್ಮ ದೇಹದಲ್ಲಿ ಆ ಪ್ರಾಣ ಪಕ್ಷಿ ಎಲ್ಲಿವರೆಗೂ ಇರುತ್ತೋ ಪ್ರಾಮಾಣಿಕವಾಗಿ ಮಗಳಿಗೆ ನೆರವಾಗಿ, ಅದನ್ನು ಮೀರಿ ಆದಮೇಲೆ ಆಕೆಯನ್ನು ಯಾರ ಮಡ್ಲಿಗೆ ಹಾಕಬೇಕು ಅದು ಭಗವಂತನಿಗೆ ಬಿಡಿ. ಅವನೇನು ಮೋಸ ಮಾಡಲ್ಲ.
ಹೌದು ಸರ್. ಅದ್ರ ಬಗ್ಗೆ ಭರವಸೆ ಇರ್ಲವ. ಅದನ್ನ ಬಿಟ್ಟು ಅಯ್ಯೋ ನಾನು ಹೋದ್ಮೇಲೆ ಏನಾಗುತ್ತೆ, ಏನೂ ಆಗಲ್ಲವ, ಎಲ್ಲ ಒಳ್ಳೇದೇ ಆಗುತ್ತೆ. ಆಗಬಾರ್ದು ಇಲ್ಲಿವರೆಗೂ ಆಗಿಲ್ಲ, ಮುಂದೆಯೂ ಆಗಲ್ಲ. ಏನಾಗಬೇಕು ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ಹಾಗಾಗಿ ನಮ್ಮ ಕೈಲಿ ಇಲ್ಲದ ವಿಚಾರವನ್ನ ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಏನಿದೆ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕೈಲಿದೆ. ಅಷ್ಟು ಮಾತ್ರ ಚೆನ್ನಾಗಿ ಮಾಡವ. ಸಾಧ್ಯವಾದರೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಇಲ್ವಾ ಯಾವುದು ಮೂಲಕ ನಾನು ಏನು ಸೇವೆ ಮಾಡಬೇಕು ನಾನು ಮಾಡಿಸ್ತೀನವ. ನೀನು ಸದ್ಯಕ್ಕೆ ಧೈರ್ಯವಾಗಿ ನಿದ್ದೆ ಮಾಡವ. ವಾಟ್ಸಪ್ ಕಳಿಸ್ಬೇಕಾ ಸರ್? ಆಯ್ತು, ಕಳಿಸವ ನೀನು. ನಿಮ್ಮ ಬೆಳಿಗ್ಗೆ ಎದ್ದ ಮೇಲೆ ಪರವಾಗಿಲ್ಲ. ಸೊ ಪಕ್ಕದವ್ರು ಯಾರ್ದು ಸಹಾಯ ತಗೊಳ್ಳಿ, ಅವ್ರದೇ ಫೋನಿಂದ ಒಂದು ಫೋಟೋ ಹೊಡ್ಕೊಂಡು ಇಸ್ಕೊಂಡು, ಇಲ್ಲದೆ ಇದ್ದಾಗ ಯಾರ ಹತ್ರನ ಬ್ಯಾಂಕ್ಗಳೆಲ್ಲ ಇಸ್ಕೊಂಡ್ರೆ ಭಿಕ್ಷಾ ಬಿಡ್ತಾಳೆ ಇವಳು, ಭಿಕ್ಷಾ ಬಿಡ್ತಾಳೆ ಅಂತ ಅದಕ್ಕೂ ಒಂದ್ ಬಾಯಿಗೆ ಬಂದಾಗ ಮಾತಾಡಿದ್ರು ಸರ್. ಬಿಡವ ನೀನು. ಇವ್ರ ಅಭಿಪ್ರಾಯವನ್ನ ಈ ವಯಸ್ಸಲ್ಲೂ ಕಟ್ಕೊಂಡು ಎಲ್ಗ ಹೋಗ್ತೀಯವ ನೀನು? ಅದು ಯಾರೋ ಬ್ಯಾಂಕ್ಗಳೆಲ್ಲೋ ಇಲ್ಲ ಯಾರ ಹತ್ರನ ಕೇಳಿ ಮಾತೆಗಳಿಗೆ ಇಲ್ದೇ ಇದ್ದಾಗ ಮನೆ ಜೀವನಕ್ಕೆ ಇಲ್ದದ ಕೇಳ್ತದೆ, ಅದು ಭಿಕ್ಷಾ ಬೇಡದ್ಲು ಅಂತ ಹೇಳ್ಬಿಟ್ಟು ಅದನ್ನೂ ಸ್ವಲ್ಪ ಟಾರ್ಚರ್. ಪರವಾಗಿಲ್ಲ ಮನೆಯವ್ರಿಗೋಸ್ಕರ ಬೇಡಿದೀನಿ ಅಂತ ಅಂದ್ಕೊಳವ. ಭಿಕ್ಷೆ ಬೇಡ ಯಾವುದೋ ಸೀರೆ ತಗೊಂಡಿಲ್ಲ, ನಾನು ಭಿಕ್ಷೆ ಬೇಡ ಯಾವುದೋ ಮನೆ ಕಟ್ಸಿಲ್ಲ. ಅನ್ನಕ್ಕೆ ಭಿಕ್ಷೆ ಬೇಡ, ಅನ್ನಕ್ಕೆ ಬೇಡ ದೇವಾನು ದೇವತೆಗಳು ಬೇಡಿದ್ದಾರೆ. ಅದ್ರ ಬಗ್ಗೆ ಕೊಡ್ತಾ ಇದ್ಲು ಸರ್. ಈ ತರ ಭಿಕ್ಷಾ ಬೇಡ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿ ಏನೋ ರೇಷನ್ ತಗ ಕೊಡ್ತಾಳೆ, 1,000 ರೂಪಾಯಿ ಕೊಡ್ತಾಳೆ. ಅದನ್ನು ಒಂದ್ಸರಿ ಸರಿಯಾಗಿ ರೇಷನ್ ತಗ ಕೊಡಲ್ಲ, ರೇಟ್ಗಳಾಗಿದೆ ಇವಾಗ. ಅದನ್ನು ಸರಿಯಾಗಿ ಕೊಡಲ್ಲ, ಮಾತಾಡಿದ್ರೆ ಜಗಳಗಳಿಗೆ ಬರ್ತಾರೆ. ಅದಕ್ಕೆ ಏನೂ ಮಾತಾಡ್ತಾ ಇಲ್ಲ ಸರ್. ಆಯ್ತು ನನಗೆ ಅರ್ಥವಾಯ್ತವ್ವ. ಈಗ ನಾನು ಹೇಳೋದು, ಅವ್ರು ಹಿಂಗಂದ್ರು ಇವ್ರ ಹಂಗಂದ್ರು ಎಲ್ಲರಿಗೂ ಅವ್ರವ್ರದೇ ಕಷ್ಟಗಳಿದ್ದಾವವ್ವ. ಹೌದು ಸರ್, ಅರ್ಥ ಮಾಡ್ಕೊಳ್ಳಿ. ನಿಮ್ ಪಾಲಿಗೆ ಏನು ಗೊತ್ತು, ಒಂದು ದಿವಸ ನಿಮಗೆ ಮೃಷ್ಟಾನ್ನ ಬಂತ, ಭಗವಂತ ಥ್ಯಾಂಕ್ ಯು ಕಣಪ್ಪ ಧನ್ಯವಾದಗಳು ತಂದೆ ಏನ್ಬೇಕು. ಒಂದ್ ದಿವಸ ಅಂಬಲಿ ಬಂತ, ಅದಕ್ಕೂ ತಯಾರಿರ್ಬೇಕು. ಹೌದು ಸರ್. ಹಾಗಾಗಿ ಒಂದೇ ರೀತಿ ಯಾವುದೂ ಇರಲ್ಲವ. ಬೆಲೆಗಳು ಏರಿಳಿತ ಹೇಗೋ ಜೀವನವೂ ಹಾಗೆ. ಕಷ್ಟ ಸುಖ, ಲಾಭ ನಷ್ಟ, ಸೋಲು ಗೆಲುವು, ಪ್ರೀತಿ ವಿರಹ ಅದೆಲ್ಲ ಇರುತ್ತೆ. ಏನು ದ್ವೇಷಿಸೋದು, ಪ್ರೀತಿಸೋದು, ಒಂದಿವ್ಸ ದುಡ್ಡು ಕೊಡೋದು, ಒಂದಿವ್ಸ ಕೊಡದೇ ಇರೋದು, ಇದೆಲ್ಲ ಇರುತ್ತವ. ಇಷ್ಟೇ ಜಗತ್ತಲ್ಲಿ ಸತ್ಯ ಏನಂದ್ರೆ ನಿಮ್ಮ ಕೈ ಆಡೋವರೆಗೂ ನೀವು 4 ಜನ ಕೊಟ್ಟು ಜನ ಸಂಪಾದನೆ ಮಾಡಬೇಕು. ಕೈ ಆಡದೇ ಇರೋ ಕಾಲದಲ್ಲಿ ಆ ಜನ ನಮ್ಮನ್ನು ನೋಡ್ಕೊಳ್ತಾರೆ. ಚೆನ್ನಾಗಿದ್ದೋಳು ಸರ್, ಚೆನ್ನಾಗಿದೆ, ಕಷ್ಟಕ್ಕೆ ಸಿಗಾಕೊಂಡಿದ್ದೀನಿ ಸರ್ ನಾನು. ಇರ್ಲವ. ಸಮಾಧಾನವಾಗಿ ನಿದ್ದೆ ಮಾಡಿ, ನಿಮ್ಗೆ ಒಳ್ಳೇದಾಗಲಿ. ಇನ್ನು ನಾನು ಕರೆ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನವ. ನಂಬರ್ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ನಿಮಗೆ ಶುಭವಾಗಲವ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಪರಮಾತ್ಮ ನೋಡಿ, ನಾನು ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಬೇಡಿ ಕೇಳ್ಕೊಳ್ಳೋದು, ಈ ತಾಯಿ ಕತೆ ಕೇಳಿದ್ದೀರಿ, ಯಾವ ಸಂದೇಹನೂ ಬೇಡ. ಅಯ್ಯೋ ಇವತ್ತು ಜನ ಮೋಸ ಮಾಡ್ತಾರೆ ಸರ್, ಯಾರ್ದೂ ನಂಬಕ್ಕಲ್ಲ ಅಂತ. ಆ ಮಗಳು ಪರಿಸ್ಥಿತಿ, ಈ ತಾಯಿಗೆ 60 ವರ್ಷ, ಆ ಬುದ್ಧಿಮಾಂದ್ಯ ಮಗಳಿಗೆ 40 ವರ್ಷ. ಕೈ ಹಿಡಿದು ನಡೆಸಬೇಕಾದ ಮಕ್ಕಳು ಸೊಸೆಯಂದಿರು ಯಾರೂ ಇಲ್ಲ. ಈ ಸಮಯದಲ್ಲಿ ಇವರಿಗೆ ನಿಮ್ಮಿಂದ ಏನಾದರೂ ಸಹಾಯ ಮಾಡೋದಾದರೆ ದಯವಿಟ್ಟು ನೀವು ಆಶ್ರಮದ ನಂಬರ್ಗೆ, ಅಲ್ಲಿ ಕಾಣ್ತಿರೋ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. ಅವ್ರ ನಂಬರ್ ನಿಮಗೆ ಕೊಡ್ತೀನಿ. ಅಥವಾ ನಾಳೆ ಅವ್ರು ನನಗೆ ವಾಟ್ಸಪ್ಪಲ್ಲಿ ಅವ್ರ ಅಕೌಂಟ್ ನಂಬರ್ ಕಳಿಸ್ತಾರಲ್ಲ, ಅದನ್ನೇ ನಾನು ನಿಮಗೆ ಕಳಿಸ್ತೀನಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ. ಭಗವಂತ ನಮಗೂ ಎಲ್ಲೋ ಉಪಕಾರ ಮಾಡ್ತಾನೆ. ಪುಣ್ಯಕ್ಕೋಸ್ಕರ ಮಾಡೋದು ಬೇಡ. ಪಾಪವೋ ಪುಣ್ಯವೋ ಅದು ನಮಗೆ ಬೇಡ. ಕಷ್ಟದಲ್ಲಿರೋರು ಕಂಡಿದ್ದಾರೆ. ಭಗವಂತ ಇವತ್ತು ಯಾಕೋ ಈ ಕಾರ್ಯಕ್ರಮದ ಮೂಲಕ ತಿಳಿಸಿದ್ದಾನೆ ನಮ್ಮ ಧರ್ಮ. ನನ್ನ ಅಧ್ಯಾತ್ಮ ಬಂಧುಗಳಲ್ಲಿ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಅಥವಾ ಈಗ ವಿಡಿಯೋವನ್ನು ನೋಡ್ತಾ ಇರೋರು, ನಿಮ್ಮಿಂದ ಉಪಕಾರವಾದರೆ ಅದು ಕೃಷ್ಣನಿಗೆ ಮಾಡಿದ ಉಪಕಾರ ಅಂತ ಅಂದುಕೊಳ್ಳಿ. ಇದು ನನ್ನ ಪ್ರೀತಿಯ ಪ್ರಾರ್ಥನೆ. ನಿಮಗೆ ಈ ಅಜ್ಜಿ ಅಥವಾ ಈ ಹೆಣ್ಮಗಳಿಗೆ ಈ ಕಷ್ಟದಲ್ಲಿರೋ ಈ ತಾಯಿ ಸ್ವರೂಪರು ಮತ್ತು ಅಕ್ಕನ ಸ್ವರೂಪ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಸಹಾಯ ಮಾಡಬೇಕು, ಮಾಡೋಣ. ನನ್ನ ಕೈಲಿ ಯಾರಾದರೂ ದೊಡ್ಡವ್ರ ಕೈಲಿ ಆಗುತ್ತಾ ನಾನು ಪ್ರಯತ್ನ ಮಾಡ್ತೀನಿ. ಅವರು ಹೊಟ್ಟೆ ಹಸ್ಕೊಂಡಿರಬಾರ್ದು. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೊಟ್ಟೆಗಾದರೂ ಅನ್ನ ಬೇಕಲ್ಲಪ್ಪ. ದಯವಿಟ್ಟು ನಿಮ್ಮ ಸಹಾಯವನ್ನು ನಾನು ಕೇಳ್ತಾ ಇದ್ದೀನಿ. ಆ ತಾಯಿ
ನಂಬರ್ ಬೇಕಾ, ಅವ್ರ ಅಕೌಂಟ್ ಡೀಟೇಲ್ಸ್ ಬೇಕಾ, ನನ್ನನ್ನು ಕೇಳಿ ಆಶ್ರಮದ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ನಾನು ಕಳಿಸ್ತೀನಿ. ಒಳ್ಳೇದಾಗಲ್ವಾ ಭಗವಂತ ಇನ್ನೂ 4-6 ಕಾಲ ಚೆನ್ನಾಗಿಡ್ಲಿ ನಿಮ್ಮನ್ನು. ನೆಮ್ಮದಿಯಾಗಿರವ, ಆಗೋದಾಗಲಿ. ಗೋವಿಂದನ ದಯೆ ಹೊಂದಿರಲಿ ಎಂದುಕೊಂಡು ನೆಮ್ಮದಿಯಾಗಿರು. ಶುಭವಾಗಲಿ ತಾಯಿ.